ಇವಾಗ ಶುರು ಮಾಡಿ. ಹಾ, ಓಕೆ. Global warming is a serious issue that is starting to dash major changes in weather patterns and ecosystems. ಇಲ್ಲಿ ಇಲ್ಲಿ ಏನಿದೆ ಅಲ್ಲ ಇದು ಕ್ವಶನ್ಸ್, ಹ್ಮ್ ಅಲ್ಲಿ ಫಸ್ಟ್ ಒಂದು ಪುಟ್ ಆಫ್ ಅಂತ. ಈಗ ಫಸ್ಟ್ ಗ್ಲೋಬಲ್ ವಾರ್ಮಿಂಗ್ ಇಸ್ ಅ ಸೀರಿಯಸ್ ಇಶ್ಯೂ ದಟ್ ಇಸ್ ಸ್ಟಾರ್ಟಿಂಗ್ ಟು ಮೇಜರ್ ಚೇಂಜಸ್ ಇನ್ ವೆದರ್ ಪ್ಯಾಟರ್ನ್ಸ್ ಅಂಡ್ ಎಕೋಸಿಸ್ಟಮ್ಸ್ ಎಂಬುದು ಏನಿದೆ ಅಲ್ಲ, ಅದು ನೆಗೆಟಿವ್ ಇಂಪ್ಯಾಕ್ಟ್ ವೆದರ್ ಪ್ಯಾಟರ್ನ್ಸ್ ಮೇಲೆ ಮತ್ತೆ ಎಕೋಸಿಸ್ಟಮ್ಸ್ ಮೇಲೆ ಹೇಗ್ ಆಗ್ತಿದೆ ಎಂಬುದನ್ನ ಹೇಳ್ತಣ. ಹೌದಾ. ಹಾ, ಸೊ ಆ ಉದ್ದೇಶ ಇಟ್ಕೊಂಡು ನಾವು ಯಾವ ವರ್ಬ್ ಅಲ್ಲಿ ಸೂಟೇಬಲ್ ಆಗ್ತದೆ ಎಂಬುದು ಫಸ್ಟ್ ನೋಡ್ಕೊಳ್ಬೇಕು. ಹಾ ಅಂದ್ರೆ ಏನಾಗ್ತದೆ, ಗ್ಲೋಬಲ್ ವಾರ್ಮಿಂಗ್ ಇಸ್ ಸೀರಿಯಸ್ ಇಶ್ಯೂ ದಟ್ ಇಸ್ ಸ್ಟಾರ್ಟಿಂಗ್ ಟು ಮೇಜರ್ ಚೇಂಜಸ್ ತರ ಕುಂತದಂತ. ಯಾವ್ದ್ರಲ್ಲಿ? ವೆದರ್ ಪ್ಯಾಟರ್ನ್ಸ್ ಅಲ್ಲಿ, ಎಕೋಸಿಸ್ಟಮ್ ಅಲ್ಲಿ. ಹ್ಮ್ ಸೊ ತರ ಕುಂತತೆ ಅನ್ನೋದು ತಂದಿದೆ ಅಥವಾ ತರುತ್ತಿದೆ ಅನ್ನೋದು ಪದಕ್ಕೆ ನಾವು ಮೀನಿಂಗ್ ತರ್ಬೇಕಣ್ಣ ಈಗ ಅಲ್ಲಿ. ಹಾ ಚೇತನ್, ನೀನ್ ಹಂಗೆ ಹೇಳ್ಕೊಂತ ಫಸ್ಟ್ ಹೋಗ್ಬಿಡು, ನಾ ಮತ್ತೆ ಮಿಡಲ್ ಮಾತಾಡಲ್ಲ. ಸೊ ನೀನ್ ಹಂಗೆ ಹೇಳ್ತಾ ಹೋಗ್ತಾ ಇರು. ಓಕೆ 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 ಓಕೆ. ಈಗ ಸೊ ಯಾವ್ದು ತರ್ತಾ ಇದೆ ಮತ್ತೆ ತರುತ್ತೆ ಅನ್ನೋದು ಮೀನಿಂಗ್ ಅನ್ನ ನಾವಿಲ್ಲಿ ಹುಡುಕ್ಬೇಕಾಗ್ತದೆ. ಫಸ್ಟ್ ಒಂದೇದು ಪುಟ್ ಆಫ್ ಅಂತ ಇದೆ. ಪುಟ್ ಆಫ್ ಅನ್ನೋದೇನಿದೆ, ಪುಟ್ ಆಫ್ ಅನ್ನೋದು ಮೀನಿಂಗ್ ಬಂದು ಪೋಸ್ಟ್ ಪೋನ್ ಅಂತ ಹೇಳಿ ಉದಾಹರಣೆ. ಅದು ಅಂದ್ರೆ ಒಂದು ಒಂದು ಕಾರ್ಯಕ್ರಮ ಅಥವಾ ಒಂದು ಪ್ರೋಗ್ರಾಮ್ ನಾವು ಒಂದು ಪೋಸ್ಟ್ ಪೋನ್ ಮಾಡ್ತೀವಲ್ಲ, ಸೊ ಅದ್ರ ಸಿಂಪಲ್ ಮೀನಿಂಗ್ ಅಲ್ಲಿ ಪುಟ್ ಆಫ್ ಅಂತಂದ್ರೆ ಪೋಸ್ಟ್ ಪೋನ್. ಸೊ ಇಲ್ಲಿನ ಅರ್ಥಕ್ಕೆ ಅದು ಪುಟ್ ಆಫ್ ಅನ್ನೋದು ಒಂದಕ್ಕೆ ಆಗೋದಿಲ್ಲ. ಸೊ ಎರಡನೇದು ಬ್ರಿಂಗ್ ಅಬೌಟ್ ಅಂತಿದೆ. ಅಂದ್ರೆ ಬ್ರಿಂಗ್ ಅಬೌಟ್ ಅಂತಂದ್ರೆ ಬದಲಾವಣೆನ ತರೋದು ಅಂತ. ಸೊ ಹಾಗಾಗಿ ಈ ಉದ್ದೇಶದಲ್ಲಿ ಬ್ರಿಂಗ್ ಅಬೌಟ್ ಅನ್ನೋದೇನಂತ ಆನ್ಸರ್ ಆಗ್ತದೆ. ಉದಾಹರಣೆ, ಗ್ಲೋಬಲ್ ವಾರ್ಮಿಂಗ್ ಇಸ್ ಸೀರಿಯಸ್ ಇಶ್ಯೂ ದಟ್ ಈಸ್ ಸ್ಟಾರ್ಟಿಂಗ್ ಟು ಬ್ರಿಂಗ್ ಅಬೌಟ್ ಮೇಜರ್ ಚೇಂಜಸ್ ಇನ್ ವೆದರ್ ಪ್ಯಾಟರ್ನ್ಸ್ ಅಂಡ್ ಎಕೋಸಿಸ್ಟಮ್ಸ್ ಅಂತ ಹೇಳಿ. ನೆಕ್ಸ್ಟ್ ಡೈಔಟ್ ಅನ್ನೋದೇನಿದೆ ಅಂದ್ರೆ ಹಂತವಾಗಿ ನಶಿಸಿ ಹೋಗ್ತಕ್ಕಂತ ಏನು ವ್ಯವಸ್ಥೆಗೆ ಡೈಔಟ್ ಅಂತ ಹೇಳಿ ನಾವು ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್, ಎಷ್ಟೋ ಪ್ರಾಣಿಗಳು ನಮ್ಮ ದೇಶದಲ್ಲಿ ಅಥವಾ ಎಷ್ಟೋ ಪ್ರಾಣಿಗಳು ಮತ್ತು ಪಕ್ಷಿಗಳು ನಮ್ಮ ಭಾರತ ದೇಶದಲ್ಲಿ ದಿನೇ ದಿನೇ ಅವುಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಸೊ ಅದಕ್ಕೆ ಏನಂತ ಹೇಳ್ತೀವಿ? ಡೈಔಟ್ ಅಂತ ಹೇಳ್ತೀವಿ. ಅಂದ್ರೆ ಡೈಔಟ್ ಅಂತಂದ್ರೆ ಯಾವುದೋ ಒಂದು ಸಂತತಿ, ಅದು ಪ್ರಾಣಿ ಸಂತತಿ ಆಗಿರ್ಬೋದು, ಪಕ್ಷಿ ಸಂತತಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸಸ್ಯ ಸಂತತಿನೂ ಆಗಿರ್ಬೋದು, ಅದು ಕ್ರಮೇಣವಾಗಿ ಕ್ಷೀಣಿಸೋದೇನಿದೆಯಲ್ಲ ಅದಕ್ಕೆ ಡೈಔಟ್ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಈಟಪ್ ಅನ್ನೋದೇನಿದೆ, ಈಟಪ್ ಅನ್ನೋದಂತಂದ್ರೆ ಏನಂತ ಹೇಳ್ತೇವೆ, ಹೀಟ್ ನ ಹೆಚ್ಚು ಮಾಡುವಂತದ್ದು, ಅಂದ್ರೆ ತಾಪಮಾನವನ್ನ ಹೆಚ್ಚು ಮಾಡುವಂತದಕ್ಕೆ ಏನಿದೆ ಹೀಟಪ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಹಂಗೆ ಮುಂದೆ ನೋಡ್ತಾ ಹೋದಾಗ, ಮೇಜರ್ ಚೇಂಜಸ್ ಇನ್ ವೆದರ್ ಪ್ಯಾಟರ್ನ್ಸ್ ಅಂಡ್ ಎಕೋಸಿಸ್ಟಮ್, ಹ್ಯೂಮನ್ ಆಕ್ಟಿವಿಟೀಸ್ ಎಸ್ಪೆಷಲಿ ದೋಸ್ ದಟ್ ಡ್ಯಾಶ್ ಗ್ರೀನ್ ಹೌಸಸ್ ಆರ್ ದ ಮೇನ್ ಕಾಸ್ ಆಫ್ ದ ಪ್ರಾಬ್ಲಮ್. ಈಗೇನು ಈ ಪ್ರಾಬ್ಲಮ್ ಆಗ್ತಾ ಇದೆ ಅಲ್ಲ ಅಂತಂದ್ರೆ, ಈಗ ವೆದರ್ ಪ್ಯಾಟರ್ನ್ಸ್ ಅಲ್ಲಿ, ಈ ಎಕೋಸಿಸ್ಟಮ್ ಅಲ್ಲಿ ಆ ಬದಲಾವಣೆಗಳಾಗಿ ಗ್ಲೋಬಲ್ ವಾರ್ಮಿಂಗ್ ಏನಾಗ್ತಿದೆ ಅಲ್ಲ, ಅದರ ಮೇನ್ ಕಾಸ್ ಅಂದ್ರೆ ಈ ಪ್ರಾಬ್ಲಮ್ ನ ಮೇನ್ ಕಾಸ್ ಏನಂತಂದ್ರೆ ಸೊ ಹ್ಯೂಮನ್ ಆಕ್ಟಿವಿಟೀಸ್ ಅಂತ. ಯಾವ ತರ ಹ್ಯೂಮನ್ ಆಕ್ಟಿವಿಟೀಸ್ ಅಂತಂದ್ರೆ, ಅವುಗಳು ಗ್ರೀನ್ ಹೌಸ್ ಗ್ಯಾಸಸ್ ಏನ್ ಮಾಡ್ತಿದಾವೆ, ಕಂಪ್ಲೀಟ್ ಆಗಿ ಯೂಸ್ ಮಾಡ್ತಾ ಇದಾವಲ್ಲ, ಸೊ ಅದಕ್ಕೆ ಅಲ್ಲಿ ವರ್ಬ್ ಯೂಸ್ ಮಾಡ್ಬೇಕಂದ್ರೆ ಗ್ರೀನ್ ಇದು ಯಾವುದು, those that human activities especially those that greenhouse gases are the main cause of the problem. ಸೊ ಇಲ್ಲಿ ಅದಕ್ಕೆ ಯಾವ್ದು ಬರುತ್ತೆ ಅಂತ, ಈ ಕಟ್ ಡೌನ್ ಅಂತಂದ್ರೆ ಕಡಿಮೆ ಮಾಡೋದು ಅಂತ ಅರ್ಥ ಬರುತ್ತೆ. ಅಂದ್ರೆ ಇಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಹೆಚ್ಚು ಯೂಸ್ ಮಾಡೋದ್ರಿಂದ ಗ್ರೀನ್ ಹೌಸ್ ಗ್ಯಾಸಸ್ಗೆ ಪ್ರಾಬ್ಲಮ್ ಆಗಿದೆ. ಸೊ ಹೆಚ್ಚು ಅನ್ನೋದಕ್ಕೆ ಏನಂತ ಆಗ್ತದೆ ಇಲ್ಲಿ ರನ್ಔಟ್ ಅಂತ ಹೇಳ್ತಾರೆ. ಅಂದ್ರೆ ರನ್ಔಟ್ ಅಂತಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಸಂಪನ್ಮೂಲ, ಅದು ಸಂಪನ್ಮೂಲ ಅಂತ ಅದೇನೇ ಆಗಿರ್ಬೋದು, ಒಂದು ವಾಟರ್ ಆಗಿರ್ಬೋದು, ದುಡ್ಡಾಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಅದು ಏನು ಪೂರ್ತಿ ಖಾಲಿ ಆಗೋವರೆಗೆ ಯೂಸ್ ಮಾಡೋ ಪ್ರಕ್ರಿಯೆ ಏನೈತಲ್ಲ ಅದಕ್ಕೆ ರನ್ಔಟ್ ಅಂತೇಳಿ ನಾವು ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಏನ್ ಬರುತ್ತೆ, ಹ್ಯೂಮನ್ ಆಕ್ಟಿವಿಟೀಸ್ ಎಸ್ಪೆಷಲಿ ದೋಸ್ ದಟ್ ರನ್ ಔಟ್ ಗ್ರೀನ್ ಹೌಸ್ ಗ್ಯಾಸಸ್ ಆರ್ ದ ಮೇನ್ ಕಾಸ್ ಆಫ್ ದ ಪ್ರಾಬ್ಲಮ್ ಅಂತ ಹೇಳಿ. ನೆಕ್ಸ್ಟ್ ಮೂರನೇದು ಏನಿದೆ, ಸಿ ಟರ್ನ್ ಡೌನ್ ಅಂತ ಹೇಳ್ತೀವಿ. ಸೊ ಟರ್ನ್ ಡೌನ್ ಅನ್ನೋದೇನಿದೆ ಮೀನಿಂಗು ರಿಜೆಕ್ಟ್ ಅಂತ ಬರುತ್ತೆ. ಇಲ್ಲಿ ಈ ಪ್ಯಾಸೇಜ್ ಅಲ್ಲಿ ಅಥವಾ ಈ ಪ್ಯಾರಾಗ್ರಾಫ್ ಅಲ್ಲಿ ರಿಜೆಕ್ಟ್ ಅನ್ನುವಂತ ಯಾವ್ದೇ ತರದ ಸುಳಿ ಇರೋದಿಲ್ಲ. ನೆಕ್ಸ್ಟ್ ಗಿವ್ ಆಫ್ ಅಂತಂದ್ರೆ ಎಮಿಟ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಹೊರಸೂಸು ಅಂತ ಏನ್ ಹೇಳ್ತೀವಲ್ಲ, ಸೊ ಅದಕ್ಕೆ ಹೇಳ್ತೀವಿ. ಚೇತು, ಇಲ್ಲಿ ಗಿವ್ ಆಫ್ ಬರಲ್ಲ ಆನ್ಸರ್. ಅದೇ ನೋಡ್ತಾ ಇದ್ದೇನೆ. ಹ್ಯೂಮನ್ ಆಕ್ಟಿವಿಟೀಸ್ ಎಸ್ಪೆಷಲಿ ದೋಸ್ ದಟ್ ಗಿವ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್. ಕರೆಕ್ಟ್ ಅಣ್ಣ, ನಾನ್ ಕನ್ಫ್ಯೂಸ್ ಆದೆ. ಇಲ್ಲ, ಗಿವ್ ಆಫ್ ಕರೆಕ್ಟ್. ಸಾರಿ, ಇದು ರನ್ಔಟ್ ಆಗೋದಿಲ್ಲ, ಗಿವ್ ಆಫ್ ಆನ್ಸರ್. ಅದೇ ಗಿವ್ ಆಫ್ ಬರುತ್ತೆ. ಗಿವ್ ಆಫ್ ಆರ್ ದ ಮೇನ್ ಕಾಸಸ್ ಆಫ್ ದ ಪ್ರಾಬ್ಲಮ್. ಫಸಲ್ ಫ್ಯೂಯಲ್ ಸಚ್ ಆಸ್ ಕೋಲ್ ಅಂಡ್ ಆಯಿಲ್
run out. 1 second. Human activities, especially those that such as coal and oil. Such as coal and oil. ಇದು next. Fossil fuels such as coal and oil dash harmful emissions when burned for energy. ಸೊ ಇಲ್ಲಿ ಕೂಡ ಏನಾಗ್ತದೆ, ಗಿವ್ ಆಫ್ ಅಂಬೋದೇ ಇಲ್ಲಿ ಕೂಡ ಮೀನಿಂಗ್ ಬರ್ತದೆ. ಒಂದು ಟೇಕ್ ಓವರ್ ಅನ್ನೋದು ಇಲ್ಲಿ ಬರೋದಿಲ್ಲ. ಟೇಕ್ ಓವರ್ ಅನ್ನೋದೇನಿದೆ ಅದು ಒಂದು ಪದವಿನ ಅಥವಾ ಒಂದು ಅಧಿಕಾರನ ಒಬ್ಬ ವ್ಯಕ್ತಿಯಿಂದ ವಶಪಡಿಸಿಕೊಳ್ಳೋದೇನಿದೆ ಅದಕ್ಕೆ ಟೇಕ್ ಓವರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪುಟ್ ಆಫ್ ಅಂತ ಅಂದ್ರೆ ಈಗಾಗಲೇ ಹೇಳ್ದಂಗೆ ಪುಟ್ ಆಫ್ ಅಂತಂದ್ರೆ ಒಂದು ವಿಚಾರನ ಪೋಸ್ಟ್ಪೋನ್ ಮಾಡೋದು. ಮತ್ತೆ ಇನ್ನೊಂದು ಮೀನಿಂಗ್ ಕೂಡ ಇದೆ ಪುಟ್ ಆಫ್ ಗೆ. ಒಂದು ಪೋಸ್ಟ್ಪೋನ್ಮೆಂಟ್, ಎರಡನೇದು ಡಿಸ್ಕರೇಜ್ ಮಾಡೋದು ಕೂಡ ಪುಟ್ ಆಫ್ ಅಂತ ಹೇಳಿ ಕರಿತೀವಿ. ಈ ಪುಟ್ಸ್ ಮೀ ಆಫ್ ಅಂತ ಹೇಳಿ ಅಂದ್ರೆ ಅವ್ನು ನನ್ನ ಡಿಸ್ಕರೇಜ್ ಮಾಡಿದನು ಅಂತ ಹೇಳಿ. ನೆಕ್ಸ್ಟ್ ಬ್ರೇಕ್ ಡೌನ್ ಅನ್ನೋದೇನಿದೆ ಅದು ಒಂದು ಫೇಲ್ಯೂರ್ ತೋರಿಸುತ್ತೆ ಬ್ರೇಕ್ ಡೌನ್ ಅನ್ನೋದು. ಸೊ ಹಾಗಾಗಿ ಇಲ್ಲಿ ಬರೋದಿಲ್ಲ. ಇದು ಕೂಡ 53 ಕೂಡ ಗಿವ್ ಆಫ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ 54 oil harmful emissions when burned for energy. Scientists have warned that if we don't dash pollution and energy consumption, the earth will continue to dash. ಅಂದ್ರೆ ಸೈಂಟಿಸ್ಟ್ ಏನ್ ವಾರ್ನ್ ಮಾಡ್ತಾರೆ, ನಾವ್ ಇದನ್ನ ಕಂಟ್ರೋಲ್ ಮಾಡದೆ ಹೋದ್ರೆ, ಇದ್ರ ಮೇಲಿನ ಬಳಕೆ ನಾವು ಕಡಿಮೆ ಮಾಡದೆ ಹೋದ್ರೆ ಅರ್ಥ ಹಿಂಗೆ ಕಂಟಿನ್ಯೂ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಆನ್ಸರ್ ಸೈಂಟಿಸ್ಟ್ ಹ್ಯಾವ್ ವಾರ್ನ್ಡ್ ದಟ್ ಇಫ್ ಯು ಡೋಂಟ್ ಕಟ್ ಡೌನ್ ಆನ್ ಪೊಲ್ಯೂಷನ್ ಅಂಡ್ ಎನರ್ಜಿ ಕನ್ಸಂಪ್ಷನ್. ಇದಕ್ಕೆ ಡಿ ಆನ್ಸರ್ ಬರ್ತದೆ. ಕಟ್ ಡೌನ್ ಆನ್, ಬ್ರಿಂಗ್ ಅಬೌಟ್ ಹೇಳಿದ್ವಿ ಬದಲಾವಣೆ ತರೋದು ಅಂತ ಹೇಳಿ. ಸೊ ಡೈ ಔಟ್ ಅಂತಂದ್ರೆ ಕ್ಷೀಣಿಸೋದು. ಸೊ ಹೀಟ್ ಅಪ್ ಅಂದ್ರೆ ತಾಪಮಾನ ಹೆಚ್ಚಾಗೋದು. ಸೊ ಇಲ್ಲಿ ಏನ್ ಬರುತ್ತೆ, ಕಟ್ ಡೌನ್ ಆನ್ ಬರುತ್ತೆ. ಸೈಂಟಿಸ್ಟ್ ಹ್ಯಾವ್ ವಾರ್ನ್ಡ್ ದಟ್ ಇಫ್ ಯು ಡೋಂಟ್ ಕಟ್ ಡೌನ್ ಆನ್ ಪೊಲ್ಯೂಷನ್ ಅಂಡ್ ಎನರ್ಜಿ ಕನ್ಸಂಪ್ಷನ್ ದ ಅರ್ತ್ ವಿಲ್ ಕಂಟಿನ್ಯೂ ಟು ಹೀಟ್ ಅಪ್ ಲೀಡಿಂಗ್ ಟು ಮೋರ್ ನ್ಯಾಚುರಲ್ ಡಿಸಾಸ್ಟರ್ಸ್. 55 ಗೆ ಹೀಟ್ ಅಪ್ ಅಂತ ಬರುತ್ತೆ. ಪಿಕಪ್ ಅಂತಂದ್ರೆ ಅರ್ಥ ಬೇರೆ ಇದೆ. ಪಿಕಪ್ ಅಂತಂದ್ರೆ ಚೂಸ್ ಅಂತ ಒಂದ್ ಅರ್ಥ ಬರುತ್ತೆ. ಪಿಕಪ್ ಅಂತಂದ್ರೆ ಬಹಳ ಅರ್ಥ ಇದಾವೆ ಪಿಕಪ್ಪಿಗೆ. ಒಂದನೇದು ಪಿಕಪ್, ಫಸ್ಟ್ ಮೀನಿಂಗ್ ಪಿಕಪ್ ಚೂಸ್ ಅಂತ ಹೇಳಿ ನಾವು ಕರಿತೀವಿ. ಸೊ ಎರಡನೇದೇನಿದೆ ಆ ಪಿಕಪ್ಗೆ ಏನಂತ ಹೇಳ್ತೀವಿ, ಒಂದು ಹೊಸ ವಿಚಾರನ ಅಥವಾ ಒಂದು ಹೊಸ ಸ್ಕಿಲ್ ನ ಕಲಿಯೋದಕ್ಕೆ ಪಿಕಪ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ದೀಸ್ ಡೇಸ್ ಹ್ಯಾವ್ ಬಿನ್ ಪಿಕಿಂಗ್ ಅಪ್ ರೀಡಿಂಗ್ ನ್ಯೂಸ್ ಪೇಪರ್ಸ್, ಈ ರೀತಿ ಕರಿತೀವಿ. ನೆಕ್ಸ್ಟ್ ಮೂರನೇದು ಪಿಕಪ್ ಅಂತಂದ್ರೆ ಏನಂತ ಹೇಳ್ತೇವೆ, ಸ್ಮಾಲ್ ಏಲ್ಮೆಂಟ್ಸ್ ಅಂತಂದ್ರೆ ಬಹಳ ದೊಡ್ಡ ಸೀರಿಯಸ್ ಡಿಸೀಸ್ ಗಳಲ್ಲ, ಸಣ್ಣ ಪುಟ್ಟ ಜ್ವರ ಇನ್ನೊಂದು ಮತ್ತೊಂದು ಬರ್ತಾವಲ್ಲ, ಸೊ ಆ ತರ ಆದಾಗ ಕೂಡ ನಾವು ಪಿಕಪ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಶಿ ಹ್ಯಾಸ್ ಪಿಕ್ಡ್ ಅಪ್ ಅ ಕಾಫ್ ಫಾರ್ ಲಾಸ್ಟ್ 5 days, ಅಂದ್ರೆ ಕಳೆದ 5 ದಿನಗಳಿಂದ ಆಕೆಗೆ ಕೆಮ್ಮಾಗಿದೆ. ಸೊ ಪಿಕಪ್ ಕಾಫ್ ಅಂದ್ರೆ ಪಿಕಪ್ ಸ್ಮಾಲ್ ಇಲ್ನೆಸ್ ಅಂತ ಹೇಳಿ ಅರ್ಥ ಬರ್ತದೆ. ಅದಕ್ಕೆ ಪಿಕಪ್ ಅಂತ ಹೇಳಿ ಕರಿತೀವಿ. ಕಾಲ್ ಆಫ್ ಅಂತಂದ್ರೆ ಕ್ಯಾನ್ಸಲ್ ಅಂತ ಬರ್ತದೆ. ಫಾರ್ ಎಕ್ಸಾಂಪಲ್ ದ ಮ್ಯಾಚ್ ಹ್ಯಾಸ್ ಬಿನ್ ಕಾಲ್ಡ್ ಆಫ್ ಡ್ಯೂ ಟು ಹೆವಿ ರೇನ್ ಅಂತ ಹೇಳಿ. ಸೊ ಅಂದ್ರೆ ಮ್ಯಾಚ್ ಅಂದ್ರೆ ಕ್ಯಾನ್ಸಲ್ ಆಗಿದೆ ಮಳೆಯ ಕಾರಣದಿಂದಾಗಿ ಅಂತ ಹೇಳಿ. ಸೊ ಲುಕ್ ಆಫ್ಟರ್ ಅಂತಂದ್ರೆ ಟು ಟೇಕ್ ಕೇರ್ ಆಫ್ ಅಂತ. ಫಾರ್ ಎಕ್ಸಾಂಪಲ್ ಮೈ ವೈಫ್ ಲುಕ್ಸ್ ಆಫ್ಟರ್ ಮೈ ಚಿಲ್ಡ್ರನ್ ಸೊ ವೆನ್ ಎವರ್ ಐ ಗೋ ಔಟ್, ಅಂದ್ರೆ ನಾನು ಯಾವಾಗೆಲ್ಲ ಹೊರಗಡೆ ಹೋಗ್ತೀನೋ ಅವಾಗೆಲ್ಲ ನನ್ನ ಹೆಂಡತಿ ನನ್ನ ಮಕ್ಕಳನ್ನು ನೋಡಿಕೊಳ್ಳುತ್ತಾಳೆ. ಸೊ ನೋಡಿಕೊಳ್ಳುತ್ತಾಳೆ ಅಂತಂದ್ರೆ ಅಲ್ಲಿ ಅರ್ಥ ಆರೈಕೆ ಮಾಡುತ್ತಾಳೆ ಅಂತ. ನೋಡಿಕೊಳ್ಳೋದಂದ್ರೆ ನೋಡೋದಲ್ಲ, ಆರೈಕೆ ಮಾಡೋದು. ಸೊ ಆ ಅರ್ಥ ಲುಕ್ ಆಫ್ಟರ್ ನಮಗೆ ಇಲ್ಲಿ ಕೊಡ್ತದೆ. ಸೊ ನೆಕ್ಸ್ಟ್ ಸೊ ಇವೆಲ್ಲ 56 ಪ್ರೇಜಲ್ ವರ್ಬ್ಸ್. ಸೊ ಇವೆಲ್ಲವೂ ಪ್ರೇಜಲ್ ವರ್ಬ್ಸ್ ಇರ್ತವೆ. ಸೊ ಪ್ರೇಜಲ್ ವರ್ಬ್ಸ್ ಈ ರೀತಿ ಕೂಡ ಹೆಲ್ಪ್ ಆಗ್ತದೆ. ಇಲ್ಲಿ ನೋಡ್ರಿ, ಪ್ರೇಜಲ್ ವರ್ಬ್ಸ್ ನಿಮಗೆ ಇಲ್ಲಿ ಚೆನ್ನಾಗಿ ತಿಳಿದಿದ್ರೆ ಸೊ 5 ಮಾರ್ಕ್ಸ್ ನಿಮ್ದಾಗಿರ್ತದೆ. ಪ್ರೇಜಲ್ ವರ್ಬ್ಸ್ ಅವ್ನು ಹೆಂಗ್ ಬೇಕಾದ್ರೂ ಕೇಳ್ಬೋದು. ಸೊ ಆ ರೀತಿ. ನೆಕ್ಸ್ಟ್ 56 ದ ಸ್ಪೇಸ್ ಕ್ರಾಫ್ಟ್ ಸಕ್ಸಸ್ಫುಲಿ ಎಂಟರ್ಡ್ Mars orbit after a 7-month journey through space. Give the plural form of the word in bold. ಸೊ 50ಗೆ ಸ್ಪೇಸ್ ಕ್ರಾಫ್ಟ್ಗೆ ಆ ಪ್ಲೂರಲ್ ಫಾರ್ಮ್ ಏನು ಅಂತಂದ್ರೆ, ಸ್ಪೇಸ್ ಕ್ರಾಫ್ಟ್ಗೆ ಪ್ಲೂರಲ್ ಫಾರ್ಮ್ ಸ್ಪೇಸ್ ಕ್ರಾಫ್ಟೇ ಆಗಿರುತ್ತೆ. ಉದಾಹರಣೆ ಇನ್ನೊಂದು ಪದ ಇದೆ, ಅದು ಬಹಳ ಸಲ ನಾವು ನೋಡಿದ್ದೇವೆ, ಏರ್ ಕ್ರಾಫ್ಟ್ ಅಂತ ಹೇಳಿ ಬರುತ್ತೆ. ಏರ್ ಕ್ರಾಫ್ಟ್ ಕೂಡ ಪ್ಲೂರಲ್ ಫಾರ್ಮ್ ಏರ್ ಕ್ರಾಫ್ಟೇ. ಇದು ನೆನಪಿರ್ಬೇಕು. ಏರ್ ಕ್ರಾಫ್ಟ್ಗೆ ಪ್ಲೂರಲ್ ಫಾರ್ಮ್ ಏರ್ ಕ್ರಾಫ್ಟೇ, ಸ್ಪೇಸ್ ಕ್ರಾಫ್ಟ್ಗೆ ಪ್ಲೂರಲ್ ಫಾರ್ಮ್ ಸ್ಪೇಸ್ ಕ್ರಾಫ್ಟೇ ಆಗಿರ್ತದೆ. ನೆಕ್ಸ್ಟ್ ಸೊ ಇನ್ನು ಬೇರೆ ಬೇರೆ ಎಕ್ಸಾಂಪಲ್ಸ್ ಯಾವಾಗ್ಲೂ ಪ್ಲೂರಲ್ ಫಾರ್ಮ್ ಇರ್ತಾವೆ. ಯಾವ್ದಂದ್ರೆ ಇನ್ನು ಫರ್ನಿಚರ್ ಅಂತ ಹೇಳಿ ಬರುತ್ತೆ. ಹೌದು,
ಮತ್ತೆ ಫರ್ನಿಚರು, ನೆಕ್ಸ್ಟ್ ಶೀಪ್. ಹಾ, ಸೊ ಈ ತರ ಇನ್ನು ಬೇರೆ ಬೇರೆ ಎಕ್ಸಾಂಪಲ್ಸ್ ಇದ್ರೆ ಹೇಳ್ತೀನಿ. ಕೆಲವು ಪದಗಳಿದಾವೆ ಆದ್ರೆ ಯಾವಾಗ್ಲೂ ಪ್ಲೂರಲ್ ಅಂದ್ರೆ ಅವಕ್ಕೆ ಪ್ಲೂರಲ್ ಫಾರ್ಮ್ ಇಲ್ಲ. ಇದು ಶೀಪ್ ಅದಕ್ಕೆ ಮತ್ತೆ ಶೀಪ್ಸ್ ಅಂತೇಳಿ ಪ್ಲೂರಲ್ ಫಾರ್ಮ್ ಇಲ್ಲ. ಡೀರು ಡೀರೆ ಮತ್ತೆ ಡೀರ್ಸ್ ಅಂತೇಳಿ ಇಲ್ಲ. ನೆಕ್ಸ್ಟ್ ಫಿಶಸ್ ಅಂತ ಇಲ್ಲ. ನಾವು ಕಾಮನ್ ಆಗಿ ಯೂಸೇಜ್ ಅಲ್ಲಿ ಮಾತಾಡುವಾಗ ಫಿಶಸ್ ಅಂತ ಯೂಸ್ ಮಾಡ್ತೇವೆ, ಬಟ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಅಲ್ಲಿ ಪ್ಲೂರಲ್ ಫಾರ್ಮ್ ಆಫ್ ಫಿಶ್ ಇಸ್ ಆಲ್ವೇಸ್ ಫಿಶ್ ಓನ್ಲಿ. ಸೊ ಫಿಶ್ಗೆ ಫಿಶ್. ನೆಕ್ಸ್ಟ್ ಇನ್ನೊಂದು ಟುನಾ ಅಂತ ಬರುತ್ತೆ. ಟುನಾ ಅಂತಂದ್ರು ಕೂಡ ಫಿಶ್. ಪ್ಲೂರಲ್ ಫಾರ್ಮ್ ಆಫ್ ಟುನಾ ಮೀನ್ಸ್ TUNA ಆ ತರ ಟುನಾ, ಅದಕ್ಕೆ ಪ್ಲೂರಲ್ ಫಾರ್ಮ್ ಟುನಾ ಅಂತಾನೆ ಬರುತ್ತೆ. ನೆಕ್ಸ್ಟ್ ಸಲ್ಮನ್ ಅಂತ ಒಂದ್ ಬರುತ್ತೆ. ಸಲ್ಮನ್ಗೆ ಪ್ಲೂರಲ್ ಫಾರ್ಮ್ ಕೂಡ ಸಲ್ಮಾನ್ಯ, ಮತ್ತೆ ಸಲ್ಮನ್ಸ್ ಅಂತ ಬರಂಗಿಲ್ಲ. ಸೊ ಆ ರೀತಿ. ಸೊ ಈ ರೀತಿ ಯಾವ್ದು ಎಲ್ಲದ್ರಲ್ಲೂ ಕೂಡ ಪ್ಲೂರಲ್ ಫಾರ್ಮ್ ಒಂದೇ ಇರುತ್ತಲ್ಲ. ಸೊ ಇಂಥ ಪದಗಳನ್ನ ನೀವು ಪಟ್ಟಿ ಮಾಡಬೇಕು. ಸೊ ಎಕ್ಸಾಂಪಲ್ ಇವಾಗ ಇಲ್ಲಿ ಸ್ಪೇಸ್ ಕ್ರಾಫ್ಟ್ ಕೇಳಿದ್ದಾನೆ. ಸೊ ನೆಕ್ಸ್ಟ್ ಏನ್ ಕೇಳ್ತಾನೆ ಗೊತ್ತಿರಲ್ಲ. ಸೊ ಹಾಗಾಗಿ ಇವೆಲ್ಲ ಪಟ್ಟಿ ಮಾಡ್ಬೇಕು. ಒಂದ್ ಕಡೆ ಪಟ್ಟಿ ಮಾಡಿ ದಿನ ನೋಡ್ತಾ ಹೋದಂಗೆಲ್ಲ ನಿಮ್ ತಲೆಯಲ್ಲಿ ಉಳ್ಕೋತವೆ. ನೆಕ್ಸ್ಟ್ 57. The knight rode into the battle at night, ready to fight for his kingdom ಅಂತ ಹೇಳಿ. ಸೊ ಇಯರ್ ದ ಅಂಡರ್ಲೈನ್ ವರ್ಡ್ಸ್ ಆರ್ ಅಂತ ಕೇಳಿದಾನೆ. ಅಂದ್ರೆ ನೈಟ್ ಅಂದ್ರೆ ಪ್ರೊನೌನ್ಸಿಯೇಷನ್ ಸೇಮ್ ಇದೆ. ಸೊ ಇದಕ್ಕೆ ಈ ತರ ಪದಗಳಿಗೆ ನಾವ್ ಏನ್ ಅಂತ ಹೇಳಿ ಕರಿತೀವಿ ಅಂತ ಅವ್ನು ಕ್ವಶನ್ ಕೇಳಿದ್ದಾನೆ. ಸೊ ಒಂದದು ನಿಧಾನವಾಗಿ ನೋಡ್ಕೊಂತ ಹೋಗೋಣ. ಫಸ್ಟ್ ಆಂಟೋನಿಮ್ಸ್. ಆಂಟೋನಿಮ್ಸ್ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ವಿರುದ್ಧಾರ್ಥಕ ಪದಗಳು. ಸೊ ಇದು ಅದಾಗೋದಿಲ್ಲ. ನೆಕ್ಸ್ಟ್ ಓಮೋನಿಮ್ಸ್ ಅಂತ ಹೇಳಿ ಹೇಳ್ತಿದ್ದಾನೆ. ಅಂದ್ರೆ ಇದು ಬಹಳ ಇಂಪಾರ್ಟೆಂಟ್. ಓಮೋಫೋನ್ಸ್ ಓಮೋನಿಮ್ಸ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಬರ್ತವೆ. ಓಮೋನಿಮ್ಸ್ ಅಂತಂದ್ರೆ ಎರಡು ಪದಗಳಿರ್ತವೆ. ಓಮೋನಿಮ್ಸ್ ಅಂತಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಓಮೋನಿಮ್ಸ್ ಅಂದ್ರೆ ಎರಡು ಪದಗಳಿರ್ತವೆ. ಆ ಎರಡು ಪದಗಳಲ್ಲಿ ಪ್ರೊನೌನ್ಸಿಯೇಷನ್ ಮತ್ತೆ ಸ್ಪೆಲ್ಲಿಂಗ್ಸ್ ಸೇಮ್ ಇರ್ತವೆ, ಬಟ್ ಮೀನಿಂಗ್ ಡಿಫ್ರೆಂಟ್ ಇರುತ್ತೆ. ಸೊ ಅಂತವಕ್ಕೆ ಏನಂತ ಕರಿತೀವಿ ನಾವು ಓಮೋನಿಮ್ಸ್. ಇನ್ನೊಂದ್ಸಲ ಹೇಳ್ತೇನೆ. ಓಮೋನಿಮ್ಸ್ ಅಂದ್ರೆ ಪ್ರೊನೌನ್ಸಿಯೇಷನ್ ಸ್ಪೆಲ್ಲಿಂಗ್ಸ್ ಸೇಮ್ ಇರ್ತವೆ, ಬಟ್ ಮೀನಿಂಗ್ ಡಿಫ್ರೆಂಟ್ ಇರ್ತವೆ. ಫಾರ್ ಎಕ್ಸಾಂಪಲ್ ನೇಲ್ ಅಂತ ಹೇಳಿ ಕರಿತೀವಿ ನಾವು. ನೇಲ್ NAIL. ನೇಲ್ ಅಂತಂದ್ರೆ ಒಂದು ಉಗುರು ಅಂತ ಹೇಳಿ ಅರ್ಥ ಬರುತ್ತೆ. ಇನ್ನೊಂದು ನೇಲ್ ಅದೇ ಪದ ಇನ್ನೊಂದು ಅರ್ಥ ಮೊಳೆ ಅಂತ ಕೂಡ ಬರ್ತದೆ. ಸೊ ಹಾಗಾಗಿ ಅಲ್ಲಿ ನೇಲು ಮತ್ತೆ ನೇಲ್ ಅಂದ್ರೆ ನೋಡ್ರಿ NAIL ಪ್ರೊನೌನ್ಸಿಯೇಷನ್ ಸೇಮ್, ಸ್ಪೆಲ್ಲಿಂಗು ಸೇಮ್. NAIL ಎರಡಕ್ಕೂ ಸೇಮ್, ಬಟ್ ಮೀನಿಂಗು ಈ ನೇಲ್ ಅಂತಂದ್ರೆ ಮೊಳೆ, ಇನ್ನೊಂದು ನೇಲ್ ಅಂತಂದ್ರೆ ಉಗುರು ಅಂತ ಬರ್ತದೆ. ಇನ್ನೊಂದು ಬ್ಯಾಟ್ ಅಂತ ಹೇಳಿ ಬರ್ತದೆ. ಬ್ಯಾಟ್ ಅಂತಂದ್ರೆ BAT ಪ್ರೊನೌನ್ಸಿಯೇಷನ್ ಸೇಮು, ಸ್ಪೆಲ್ಲಿಂಗು ಸೇಮು. ಉದಾಹರಣೆ ಬ್ಯಾಟ್ ಅಂತಂದ್ರೆ ನಾವು ಕಾಮನ್ ಆಗಿ ಕ್ರಿಕೆಟ್ ಆಡುವಾಗ ಬಳಸುವಂತ ಒಂದು ಪದ. ಇನ್ನೊಂದು ಬ್ಯಾಟ್ ಅಂತಂದ್ರೆ ಅದು ಪ್ರಾಣಿ, ಒಂದು ಪಕ್ಷಿ ಹೆಸರು ಅದು ಬ್ಯಾಟ್ ಅಂತ ಹೇಳಿ. ಅದು ಕನ್ನಡದಲ್ಲಿ ಆ ಪದ ಮರ್ತೋಗಿದ್ದೀನಿ ಈಗ ನಾನು. ಬಾವಲಿ. ಸೊ ಬಾವಲಿ ಅಂತ ಹೇಳಿ ಕರಿತೀವಿ. ಅಂದ್ರೆ ನೋಡ್ರಿ ಬ್ಯಾಟ್ ಮತ್ತೆ ನೇಲು BAT NAIL ಸೇಮ್ ಪ್ರೊನೌನ್ಸಿಯೇಷನ್ ಸೇಮ್ ಸ್ಪೆಲ್ಲಿಂಗ್, ಬಟ್ ದೇ ಹ್ಯಾವ್ ಡಿಫ್ರೆಂಟ್ ಟೂ ಮೀನಿಂಗ್ಸ್ ಅಂತ ಹೇಳಿ. ಅವಕ್ಕೆ ಬೇರೆ ಬೇರೆ ಅರ್ಥಗಳಿದ್ದಾವೆ. ಅಂದ್ರೆ ಸಿಂಪಲ್ ಆಗಿ ಓಮೋನಿಮ್ಸ್ ಅಂದ್ರೆ ಸೇಮ್ ಪ್ರೊನೌನ್ಸಿಯೇಷನ್ ಸೇಮ್ ಸ್ಪೆಲ್ಲಿಂಗ್ ಬಟ್ ಡಿಫ್ರೆಂಟ್ ಮೀನಿಂಗ್ ಅಂತೇಳಿ ಬರ್ತದೆ. ನೆಕ್ಸ್ಟ್ ಇಪೋನಿಮ್ಸ್ ಅಂತೇಳಿ ಬರ್ತವೆ. ಇಪೋನಿಮ್ಸ್ ಬಗ್ಗೆ ನಾನು ಅದು ನೆಕ್ಸ್ಟ್ ಹೇಳ್ತೀನಿ. ಇದು ನನಗೂ ಸ್ವಲ್ಪ ಕನ್ಫ್ಯೂಷನ್ ಇರೋ ಕಾರಣ ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಓಮೋಫೋನ್ಸ್ ಅಂತ ಬರ್ತವೆ. ಓಮೋಫೋನ್ಸ್ ಅಂದ್ರೆ ಸಿಂಪಲ್ ಇದು. ಅಂದ್ರೆ ಓಮೋನಿಮ್ಸ್ ಅಂತಂದ್ರೆ ಸೇಮ್ ಪ್ರೊನೌನ್ಸಿಯೇಷನ್ ಸೇಮ್ ಸ್ಪೆಲ್ಲಿಂಗ್ ಬಟ್ ಡಿಫ್ರೆಂಟ್ ಮೀನಿಂಗ್. ಓಮೋಫೋನ್ಸ್ ಅಂದ್ರೆ ಸೇಮ್ ಪ್ರೊನೌನ್ಸಿಯೇಷನ್ ಬಟ್ ಡಿಫ್ರೆಂಟ್ ಮೀನಿಂಗ್, ಡಿಫ್ರೆಂಟ್ ಸ್ಪೆಲ್ಲಿಂಗ್ ಅಂತ ಹೇಳಿ. ಉದಾಹರಣೆ ಇಲ್ಲೇ ನಾವು ನೋಡ್ತಾ ಇದ್ದೇವೆ. ನೈಟ್ ಅಂದ್ರೆ ಪ್ರೊನೌನ್ಸಿಯೇಷನ್ ಸೇಮ್ ಇದೆ, ಬಟ್ ಡಿಫ್ರೆಂಟ್ ಮೀನಿಂಗ್. ಈ ನೈಟ್ ಅಂತಂದ್ರೆ ಒಬ್ಬ ಕಿಂಗ್ ಅಂತ ಹೇಳಿ ಹೇಳ್ತೇವೆ, ಈ ನೈಟ್ ಅಂದ್ರೆ ರಾತ್ರಿ ಅಂತ ಹೇಳ್ತೇವೆ. ಮತ್ತೆ ಸ್ಪೆಲ್ಲಿಂಗ್ ಅಲ್ಲಿ ಕೂಡ ವೇರಿಯೇಷನ್ಸ್ ಇದೆ ನೋಡಿ. ಇಲ್ಲಿ KNIGHT ಇದ್ರೆ ಅಲ್ಲಿ NIGHT ಅಂತ ಇದೆ. ಸೊ ಇದಕ್ಕೆ ನಾವೇನಂತ ಹೇಳಿ ಕರಿತೀವಿ, ಇದಕ್ಕೆ ಓಮೋಫೋನ್ಸ್ ಅಂತ ಹೇಳಿ ಕರಿತೀವಿ. ಇನ್ನೊಂದ್ಸಲ ಸಿಂಪಲ್ ಆಗಿ ಹೇಳೋದಾದ್ರೆ ಓಮೋನಿಮ್ಸ್ ಅಂತಂದ್ರೆ ಸೇಮ್ ಪ್ರೊನೌನ್ಸಿಯೇಷನ್ ಸೇಮ್ ಸ್ಪೆಲ್ಲಿಂಗ್ ಬಟ್ ಡಿಫ್ರೆಂಟ್ ಮೀನಿಂಗ್ಸ್. ಓಮೋಫೋನ್ಸ್ ಅಂತಂದ್ರೆ ಸೇಮ್ ಪ್ರೊನೌನ್ಸಿಯೇಷನ್ ಡಿಫ್ರೆಂಟ್ ಮೀನಿಂಗ್ ಅಂಡ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ಸ್ ಅಂತ ಹೇಳಿ. ಸೊ ಇಲ್ಲಿ ಆನ್ಸರ್ ಏನಾಗ್ತದೆ, ಓಮೋಫೋನ್ಸ್ ಆಗ್ತದೆ 57ಗೆ. ನೆಕ್ಸ್ಟ್ ಅದಾದ್ಮೇಲೆ 58. ಅವರ್ ಕಂಟ್ರಿ faces a severe climatic crisis, experiencing increased heat waves, floods,
ಡ್ರಾಟ್ ಅಂಡ್ ಅನ್ಪ್ರೆಡಿಕ್ಟಬಲ್ ರೇನ್ಫಾಲ್ ಡ್ಯೂ ಟು ರೈಸಿಂಗ್ ಟೆಂಪರೇಚರ್ ಅಂತ ಹೇಳಿ. ಸೊ ಐಡೆಂಟಿಫೈ ದ ಟೈಪ್ ಆಫ್ ಪ್ರಿಪೋಸಿಷನ್ ಆಫ್ ದ ವರ್ಡ್ ಇನ್ ಬೋಲ್ಡ್ ಅಂತ ಹೇಳಿ. ಅಂದ್ರೆ ಡ್ಯೂ ಟು ಅನ್ನೋದು ಸೊ ಏನದು ಅಂತ ಹೇಳಿ ಕೇಳ್ತಾರೆ. ಯಾವ ತರ ಪ್ರಿಪೋಸಿಷನ್ ಅಂತ ಹೇಳಿ ಅವರು ಕೇಳ್ತಿದ್ದಾರೆ. ಫಸ್ಟ್ನೇದು ಹೇಳ್ತೀನಿ ನಾನು. ಫಸ್ಟ್ ಪ್ರೇಜಲ್ ಪ್ರಿಪೋಸಿಷನ್ ಇದು ಡ್ಯೂಟಿ ಅನ್ನೋದು ಆನ್ಸರ್ ಪ್ರೇಜಲ್ ಪ್ರಿಪೋಸಿಷನ್ ಆಗ್ತದೆ. ನೆಕ್ಸ್ಟ್ ಡಬಲ್ ಪ್ರಿಪೋಸಿಷನ್ ಅಂತಂದ್ರೆ ಪ್ರಿಪೋಸಿಷನ್ಸ್ ಬಂದಿರ್ತವೆ, ಎರಡೆರಡು ಪ್ರಿಪೋಸಿಷನ್. ಉದಾಹರಣೆ ಡಬಲ್ ಪ್ರಿಪೋಸಿಷನ್ ಗೆ ಎರಡೆರಡು ಉದಾಹರಣೆ ಹೇಳೋದಾದ್ರೆ ಔಟ್ ಆಫ್, ಫಾರ್ ಇನ್ಸ್ಟಾನ್ಸ್. ಫಾರ್ ಇನ್ಸ್ಟಾನ್ಸ್ ಎಂಬುದು ಎರಡು ಪದ ಬರ್ತವೆ, ಮತ್ತೆ ಔಟ್ ಆಫ್ ಅನ್ನೋದು ಎರಡು ತರ ಬರ್ತವೆ. ಸೊ ಇವೆಲ್ಲ ಡಬಲ್ ಪ್ರಿಪೋಸಿಷನ್. ಸಿಂಪಲ್ ಪ್ರಿಪೋಸಿಷನ್ ಅಂದ್ರೆ ಟು, ಇನ್, ವಿತ್. ಸೊ ಈ ತರದಕ್ಕೆ ಸಿಂಪಲ್ ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಾಂಪೌಂಡ್ ಪ್ರಿಪೋಸಿಷನ್. ಕಾಂಪೌಂಡ್ ಪ್ರಿಪೋಸಿಷನ್ಸ್ ಅಂದ್ರೆ ಎರಡಕ್ಕಿಂತ ಹೆಚ್ಚು ಪದಗಳಿರ್ತಾವೆ. ಫಾರ್ ಎಕ್ಸಾಂಪಲ್ ಇನ್ ಅಡಿಷನ್ ಟು, ಇನ್ಸ್ಪೈಟ್ ಆಫ್. ಈ ತರ ಡಿಸ್ಪೈಟ್ ಬರಲ್ಲ, ಇನ್ಸ್ಪೈಟ್ ಆಫ್, ಇನ್ ಅಡಿಷನ್ ಟು. ಸೊ ಇದೆಲ್ಲವುದು ಕಾಂಪೌಂಡ್ ಪ್ರಿಪೋಸಿಷನ್ ಅಂತ ಹೇಳ್ತೀವಿ. ಇಲ್ಲಿ ಡ್ಯೂ ಟು ಅನ್ನೋದು ಫ್ರೇಸಲ್ ಪ್ರಿಪೋಸಿಷನ್ ಆಗಿರುತ್ತೆ, ಗೊತ್ತಿರ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ ಹೇಳ್ತಾ ಹೋಗ್ತಿರ್ತಾನೆ. ನೆಕ್ಸ್ಟ್ ಮಿಡಲ್ ಆಗಿ ಯಾರು ಜಾಯ್ನ್ ಆದ್ರೆ ಅವರು ಬರ್ತಾರೆ. ಹಲೋ, ಅಣ್ಣ ಒಂದ್ ಸ್ವಲ್ಪ ಇಲ್ಲಿ ಫೋನ್ ಬರ್ತಿದೆ, ಇದು ಹೆಂಗ್ ಮಾಡೋದಣ್ಣ? ಒಂದ್ ಫೋನ್ ಬರ್ತಿದೆ, ಅದನ್ನ ಇದು ಮಾಡೋದು ಅರ್ಜೆಂಟ್ ಆಯ್ತಾ ಅದು? ಆಫ್ ಮಾಡಿ ಹೋಗ್ಬೋದಾ? ಹಾಂ, ಇಲ್ಲ, ಇದು 2-3 ಸಲ ಮಾಡಿದ್ರೆ. ಅಲ್ಲ, ಸೊ ಕೇಳಿಸ್ತಾ ಇದೆಯಲ್ಲ? ಸೊ ನಾನು ಹೇಳ್ತೇನೆ ನೋಡಿ. ನೆಕ್ಸ್ಟ್ ಕ್ವಶನ್ನು. ಸೊ ದ ಫುಡ್ ಸರ್ವ್ ಫಾರ್ ದ ಲಂಚ್ ವಾಸ್ ಡಿಲಿಷಿಯಸ್ ಅಂತ ಇದೆ. ಸೊ ಇಲ್ಲಿ ಡಿಲಿಷಿಯಸ್ ಆಂಟೋನಿಮ್ ಕೇಳಿದ್ದಾನೆ. ಸೊ ಡಿಲಿಷಿಯಸ್ ಅಂದ್ರೇ ದ ಫುಡ್ ಸರ್ವ್ಡ್ ಫಾರ್ ಲಂಚ್ ವಾಸ್ ಡಿಲಿಷಿಯಸ್ ಅಂದರೆ ಸೊ ರುಚಿಕರವಾಗಿತ್ತು ಅಂತ ಅರ್ಥ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು 4 ಸೆಂಟೆನ್ಸಲ್ಲಿ ಸೊ ಎಲ್ಲ ಸೇಮ್ ಇದೆ. ಸೊ ಲಾಸ್ಟ್ ವರ್ಡ್ ಮಾತ್ರ ಬೇರೆ ಬೇರೆ ಥರ ಇದೆ. ಸೊ ಫ್ಲೇವರ್ ಸಮ್ ಅಂತ ಇದೆ, ಇನ್ಸಿಪಿಡ್ ಅಂತ ಇದೆ, ಡಿಲೆಕ್ಟೇಬಲ್ ಅಂತ ಇದೆ, ಸೊ ಅಪಟೈಸಿಂಗ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ಫ್ಲೇವರ್ ಸಮ್ಮು ಮತ್ತು ಡಿಲೆಕ್ಟೇಬಲ್ ಮತ್ತು ಅಪಟೈಸಿಂಗ್. ಸೊ ಈ ಮೂರು ಕೂಡ ಏನಾಗ್ತವೆ ಅಂದರೆ ಸಿಮಿಲರ್ ಮೀನಿಂಗ್ ಕೊಡುವಂಥ ಆಗ್ತವೆ. ಯಾವುದಕ್ಕೆ? ಡಿಲಿಷಿಯಸ್ಗೆ. ಸೊ ಇನ್ಸಿಪಿಡ್ ಅನ್ನೋದು ಇದು ಅದರ ಆಂಟೋನಿಮ್ ಆಗುತ್ತೆ. ಇನ್ಸಿಪಿಡ್ ಅಂದರೆ ಯಾವುದೇ ಏನು ರುಚಿಕರವಾಗಿರೋದು, ನಿಸ್ಸಾರವಾಗಿದ್ದು ಅಂತ ಅರ್ಥ ಬರುತ್ತೆ. ಸೊ ನಾನು ಸಿನೋನಿಮ್ಸ್ ಡೈಲಿ ಈಗ 5 ಆಗ್ತಾ ಇದ್ದೀನಲ್ಲ, 5 ಕಠಿಣ ಪದಗಳ ಅರ್ಥ ಮತ್ತು 5 ಇಂಗ್ಲೀಷ್ ಸಿನೋನಿಮ್ಸ್ ಏನು ಆಗ್ತಾ ಇದ್ದೀನಿ. ಸೊ ಅದರಲ್ಲಿ ನೋಡ್ಬೋದು ನೀವು, ಫಸ್ಟ್ ನಾನು ಇನ್ಸಿಪಿಡ್ಡೇ ಕೊಟ್ಟಿದ್ದೆ. ಸೊ ಉದ್ದೇಶ ಇಷ್ಟೇ. ಸೊ ನಾನು ಈಗ ಆಲ್ರೆಡಿ ಬೇರೆ ಬೇರೆ ಕ್ವಶನ್ ಪೇಪರ್ ಬಿಡಿಸಿರೋದ್ರಿಂದ ನಾನು ಅದಕ್ಕೆ ಕಂಡುಕೊಂಡಿರೋದು ಏನಂದರೆ ಸಿನೋನಿಮ್ಸ್ ಮತ್ತು ಆಂಟೋನಿಮ್ಸು ರಿಪೀಟ್ ಆಗ್ತಾ ಇರ್ತವೆ. ಸೊ ಆದ ಕಾರಣ ಏನು ಮಾಡ್ಬೇಕಂದ್ರೆ ನೀವು ಸೊ ಒಂದು ಪದ ಬರ್ಕೊಂಡಿದ್ರೆ ಅಂದರೆ ಅದಕ್ಕೆ 4-5 ಸಿನೋನಿಮ್ಸ್ ಬರ್ಕೋಬೇಕು ನೀವು. ಜೊತೆಗೆ ಒಂದು ಕನ್ನಡ ಮೀನಿಂಗ್ ಬರ್ಕೊಂಡಿದ್ರೆ ನಿಮಗೆ ಮುಂದೆ ರಿವಿಷನ್ಗೆ ಯೂಸ್ ಆಗುತ್ತೆ. ಸೊ ಹಾಗಾಗಿ ಒಂದು ಕ್ವಶನ್ ಬಂದಿದೆ ಅಂದರೆ ಅದಕ್ಕೆ ರಿಲೇಟೆಡ್ ಇರುವಂಥ ಎಲ್ಲನೂ ಬರ್ಕೊಂಡು ಹೋಗಬೇಕು. ಸೊ ಡಿಲಿಷಿಯಸ್ಗೆ ಇಲ್ಲಿ ಫ್ಲೇವರ್ ಸಮ್, ಡಿಲೆಕ್ಟೇಬಲ್, ಅಪಟೈಸಿಂಗ್ ಅನ್ನೋದು ಸಿನೋನಿಮ್ಸ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಿ. ಸೊ ಇನ್ಸಿಪಿಡ್ ಅನ್ನೋದು ಆಂಟೋನಿಮ್ ಯಾವುದಕ್ಕೆ? ಡಿಲಿಷಿಯಸ್ಗೆ. ನೆಕ್ಸ್ಟ್ ನೋಡಿ 60 ಕ್ವಶನ್. Given below are 4 jumbled sentences. Select the options that give their correct logical sequence. This phenomenon has been viewed with awe and superstitions by many cultures throughout the history. ಸೊ ಇದು ನೋಡ್ಬೋದು, ದಿಸ್ ಫಿನಾಮಿನನ್ ಅಂತ ಹೇಳ್ತಾ ಇದ್ದಾರೆ. ದಿಸ್ ಫಿನಾಮಿನನ್ ಅಂತಂದರೆ ನಾವು ಆಲ್ರೆಡಿ ಯಾರೋ ಒಂದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ಹಾಗಾಗಿ ನಮ್ಗೆ ಫಸ್ಟ್ ಪಿ ಬರೋಲ್ಲ. ಸೊ ಫಸ್ಟ್ ಪಿ ಬರೋಲ್ಲ ಅಂದರೆ ನಮಗೆ ಎ ಆಪ್ಷನ್ ಆನ್ಸರ್ ಆಗಲ್ಲ. ನೆಕ್ಸ್ಟ್ ನೋಡಿ, blood moons are rare and often spark excitement some astronomers and sky watchers alike. ಸೊ ಇದು ಒಂದು ಯಾವ್ದಾದ್ರು ನಾವು ಟಾಪಿಕ್ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಸೊ ಈ ಥರ ಇಂಟ್ರೊಡ್ಯೂಸ್ ಮಾಡ್ಬೋದು. ಸೊ ಇದು ಫಸ್ಟ್ ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಹಾಗೆ ಆ ಬ್ಲಡ್ ಮೂನ್ ಅಕರ್ಸ್ ಡ್ಯೂರಿಂಗ್ ಎ ಟೋಟಲ್ ಲೂನರ್ ಎಕ್ಲಿಪ್ಸ್ ವೆನ್ ದ ಅರ್ತ್ ಬ್ಲಾಕ್ಸ್ ಡೈರೆಕ್ಟ್ ಸನ್ಲೈಟ್ ಫ್ರಮ್ ರೀಚ್ ಇನ್ ದ ಮೂನ್. ಸೊ ಬ್ಲಡ್ ಮೂನ್ಸ್ ಬಗ್ಗೆ ಮಾತಾಡ್ತಿದ್ದಾನೆ. ಸೊ ಬ್ಲಡ್ ಮೂನ್ ಅಂದ್ರೆ ಗೊತ್ತಲ್ಲ ನಿಮಗೆ. ಸೊ ಇದು ಯಾವಾಗಾದ್ರೂ ಒಂದ್ಸತಿ ಒಂದು ರೇರ್ ಇವೆಂಟ್, ಇದು ಯಾವಾಗ ಒಂದ್ಸತಿ ಅಕ್ಕರ್ ಆಗುತ್ತೆ. ಸೊ ಇಲ್ಲಿ ಫಸ್ಟಲ್ಲಿ ನೋಡ್ಬೋದು ನೀವು ಬ್ಲಡ್ ಮೂನ್ಸ್ ಅಂತ ಹೇಳ್ತಾ ಇದ್ದಾನೆ, ಅದಾದಮೇಲೆ ಎ ಬ್ಲಡ್ ಮೂನ್ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಅರ್ಥ ಆಗುತ್ತೆ ನಮಗೆ, ಬ್ಲಡ್ ಮೂನ್ಸ್ ಫಸ್ಟ್ ಬರುತ್ತೆ, ಅದಾದಮೇಲೆ ಆರ್ ಬರುತ್ತೆ. ಅದಕ್ಕೆ ಮೊದಲು ಒಂದ್ಸತಿ ಎಸ್ ಕೂಡ ನೋಡ್ಕೊಳ್ಳೋಣ. ಸೊ ಇನ್ಸ್ಟೆಡ್ ಆಫ್ ಗೋಯಿಂಗ್ ಕಂಪ್ಲೀಟ್ಲಿ ಡಾರ್ಕ್ ದ ಮೂನ್ ಟೇಕ್ಸ್ an a reddish hue due to sunlight scattering through ಅರ್ತ್ಸ್ ಅಟ್ಮಾಸ್ಫಿಯರ್ ಅಂತ ಹೇಳ್ತಾ ಇದ್ದಾನೆ.
ಸೊ ನಮ್ಗಿಲ್ಲಿ ಹೋದ ತಕ್ಷಣ ಗೊತ್ತಾಗ್ತಾ ಇದೆ. ಸೊ ಬ್ಲಡ್ ಮೂನ್ಸ್ ಅನ್ನೋದು ಫಸ್ಟ್ ಬರುತ್ತೆ. ಸೊ ಅದಾದಮೇಲೆ ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಇನ್ಸ್ಟೆಡ್ ಆಫ್ ಗೋಯಿಂಗ್ ಕಂಪ್ಲೀಟ್ಲಿ ಡಾರ್ಕ್ ದ ಮೂನ್ ಟೇಕ್ಸ್ ಆನ್ ಅ ರೆಡ್ಡಿಶ್ ಹ್ಯೂ ಡ್ಯೂ ಟು ಸನ್ಲೈಟ್ ಸ್ಕ್ಯಾಟ್ರಿಂಗ್ ಥ್ರೋ ಅರ್ತ್ಸ್ ಅಟ್ಮಾಸ್ಫಿಯರ್. ಸೊ ಕ್ಯೂ ಆದಮೇಲೆ ನೆಕ್ಸ್ಟ್ ಬರೋದು ಎಸ್ ಬರುತ್ತೆ. ಅದಾದಮೇಲೆ ಸೊ ಪಿ ಬರುತ್ತೆ. ಪಿ ಆದಮೇಲೆ ಸರ್ ಒಂದು ನಿಮಿಷ. ಸೊ ಫಸ್ಟ್ ಕ್ಯೂ ಬರುತ್ತೆ, ಆಮೇಲೆ ಪಿ ಬರುತ್ತೆ. ಸೊ ಸಾರಿ, ಸೊ ಆ ಬ್ಲಡ್ ಮೂನ್ ಅಕರ್ಸ್ ಡ್ಯೂರಿಂಗ್ ಎ ಟೋಟಲ್ ಲುನರ್ ಎಕ್ಲಿಪ್ಸ್. ಸಾರಿ, ಕ್ಯೂ ಫಸ್ಟ್ ಬ್ಲಡ್ ಕ್ಯೂ ಆದಮೇಲೆ ಅದಾದಮೇಲೆ ಪಿ ಬರುತ್ತೆ. ಕ್ಯೂ ಪಿ ಆದಮೇಲೆ ಸೊ ಆರ್ ಬರುತ್ತೆ. ಅದಾದಮೇಲೆ ಎಸ್ ಬರುತ್ತೆ. ಸೊ ಕ್ಯೂ ಪಿ ಆರ್ ಎಸ್ ಅನ್ನೋದು ಇಲ್ಲಿ ಡಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡಿ, ಮ್ಯಾಚ್ ದ ಫಾಲೋವಿಂಗ್ ಡೆಫಿನೇಷನ್ಸ್ ವಿತ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಇದೆ. ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಹೇಳಿದ್ನಲ್ಲ, ಸೊ ಒಂದು ವರ್ಡ್ ಕೊಡ್ತಾರೆ. ಸೊ ಅದ್ರ ಒಂದು ಡೀಟೇಲ್ಡ್ ಆಗಿ ಒಂದು ಮೀನಿಂಗ್ ಥರ ಒಂದು ಸೆಂಟೆನ್ಸ್ ಕೊಡ್ತಾರೆ. ಸೊ ನಾವು ಯಾವುದಂತ ಅದನ್ನು ಕ್ಯಾಚ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಫಸ್ಟ್ ಸ್ಕಿಮ್ಮಿಂಗ್ ಅಂತ ಇದೆ. ಸೊ ಸ್ಕಿಮ್ಮಿಂಗ್ ಅಂದರೆ ಏನಪ್ಪ ಅಂತ ಅಂದರೆ ಅಣ್ಣ ಹೇಳ್ತೀನಿ ತಗೊಂಡು. ಹೇಳು. ಅದೇ ಇಲ್ಲಿ ಇನ್ಸಿಪಿಡ್ ಅಂತ ಹೇಳಿ 50 ಮೇಲ್ಗಡೆ ನೋಡಿದ್ರಲ್ಲ, ಇನ್ಸಿಪಿಡ್ಗೆ ಇನ್ನ 2-3 ಅರ್ಥಗಳಿದಾವೆ. ಅಂದ್ರೆ ಅದು ಸೇಮ್, ಅಂದ್ರೆ ಯಾವ್ದು ವೊಕಾಬ್ಯುಲರಿ ಅಂತ ಬಂದಾಗ ಇನ್ಸಿಪಿಡ್ 59 59 ಯಾವುದು? ದ ಫುಡ್ ಸರ್ವ್ಡ್ ಫಾರ್ ಲಂಚ್ ವಾಸ್ ಇನ್ಸಿಪಿಡ್, ಅದು ಕರೆಕ್ಟ್ ಆನ್ಸರ್ ಅಲ್ಲ. ಇನ್ಸಿಪಿಡ್ ಗೆ ಸಿನೋನಿಮ್ಸ್ ಅಂತ ಬಂದಾಗ ಬನಲ್ ಅಂತ ಒಂದು ವರ್ಡ್ ಇದೆ, BANAL. ಕೇಳೋ ಚಾನ್ಸಸ್ ಬಹಳ ಇದಾವೆ. ಬನಲ್ ಅಂತಂದ್ರೂ ಕೂಡ ಇನ್ಸಿಪಿಡ್ ಅಂತಾನೆ ಅರ್ಥ. ಮತ್ತೆ ಇನ್ಸಿಪಿಡ್ ಇನ್ನೊಂದು ಮೀನಿಂಗ್, ಇನ್ಸಿಪಿಡ್ ಅಂತಂದ್ರೆ ಈಗ ಈ ಅರ್ಥದಲ್ಲಿ ಟೇಸ್ಟ್ ಲೆಸ್ ಅಂತ ಬರ್ತದೆ, ಅದು ಕರೆಕ್ಟ್. ಬಟ್ ಅದೇ ಅರ್ಥನ ಇನ್ಸಿಪಿಡ್ ಅನ್ನೋದನ್ನ ಡಲ್ಲು, ಬೋರಿಂಗು ಈ ತರ ಪದಗಳಿಗೂ ಬಳಸ್ತೇವೆ. ಇನ್ಸಿಪಿಡ್ ಅಂದ್ರೆ ಟೇಸ್ಟ್ಲೆಸ್ ಕೂಡ ಹೌದು, ಡಲ್ಲು ಕೂಡ ಹೌದು, ಬೋರಿಂಗು ಕೂಡ ಹೌದು. ಅಂದ್ರೆ ಸಿಚುವೇಶನ್ ತಕ್ಕಂಗೆ ಅದು ಚೇಂಜ್ ಆಗ್ತಾ ಹೋಗ್ತಿರ್ತದೆ. ಅಲ್ಲಿ ಯೂಸೇಜ್ ಮೇಲೆ ನಾವು ಅದನ್ನ ಪದಗಳನ್ನು ಯೂಸ್ ಮಾಡ್ಬೇಕಾಗ್ತದೆ. ಇನ್ಸಿಪಿಡ್ಗೆ ಬನ್ನಲ್ಲು, ಬೋರ್ಡಮ್ಮು, ಅನ್ಇಂಟ್ರೆಸ್ಟೆಡ್, ಸೊ ಈ ರೀತಿ ಕರಿತೀವಿ. ಇಲ್ಲಿ ಇನ್ಸಿಪಿಡ್ ಅಂತಂದ್ರೆ ಆ ಅರ್ಥ ಬರ್ತದೆ. ನೆಕ್ಸ್ಟ್ 61, ಅದು 60 ಆಗಿದೆ. 61, ಮ್ಯಾಚ್ ದ ಫಾಲೋವಿಂಗ್ ಡೆಫಿನೇಷನ್ಸ್ ವಿತ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಒಂದೇ ಸ್ಕಿಮ್ಮಿಂಗ್ ಅಂತ ಇದೆ. ನೆಕ್ಸ್ಟ್ ಪ್ರೊಸೋಡಿಕ್ ಫೀಚರ್ಸ್ ಅಂತಿದೆ, ಮಾರ್ಫಾಲಜಿ, ಸೆಮ್ಯಾಂಟಿಕ್ಸ್, ಎಪಿಗ್ರಾಮ್ ಅಂತ ಹೇಳಿ. ಇಲ್ಲಿ ಸ್ಕಿಮ್ಮಿಂಗ್ ಅಂತಂದ್ರೆ ಇದು 4th one ಇದೆ ನೋಡ್ರಿ, ಎ ಫಾಸ್ಟ್ ರೀಡಿಂಗ್ ಟೆಕ್ನಿಕ್ ಟು ಗ್ರಾಸ್ ದ ಜನರಲ್ ಐಡಿಯಾ ಆಫ್ ದ ಟೆಕ್ಸ್ಟ್ ಅಂತ ಹೇಳಿ. ಅಂದ್ರೆ ಒಂದು ಟೆಕ್ಸ್ಟ್ ನ ಕಂಪ್ಲೀಟ್ ಆಗಿ ಓದಿ ಅದರ ಜನರಲ್ ಮೀನಿಂಗ್ ಏನು, ಅದರ ಜನರಲ್ ಥೀಮ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಏನಿದೆಯಲ್ಲ, ಸೊ ಅದಕ್ಕೆ ಸ್ಕಿಮ್ಮಿಂಗ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಫಸ್ಟ್ ಒಂದೇದ್ ನಿಮಗೆ ಒಂದೇದ್ ಅರ್ಥ ಗೊತ್ತಾಯ್ತಂದ್ರೆ, ಸೊ ಒಂದೇದಕ್ಕೆ 4th ಅಂತಂದ್ರೆ ಇಲ್ಲಿ ನೋಡ್ರಿ, ಒಂದೇದು 4th ಇರೋದು ಒಂದೇ, ಡಿನೇ. ಅಂದ್ರೆ ಡಿನೇ ಆನ್ಸರ್ ಅಂತ. ಅಂದ್ರೆ ನಿಮ್ಗೆ ಯಾವ್ದಾದ್ರು ಕರೆಕ್ಟ್ ಒಂದು ಗೊತ್ತಿದ್ರು ಕೂಡ ಈ ತರ ಆನ್ಸರ್ ನೀವು ಮಾಡ್ಬೋದು ಅಂತ ಇದಕ್ಕೆ ಅರ್ಥ. ನೆಕ್ಸ್ಟ್ ಎರಡನೇದು ಪ್ರೊಸೋಡಿಕ್ ಫೀಚರ್ಸ್ ಅಂತ ಹೇಳಿ ನಾವು ಕರಿತೀವಿ. ಪ್ರೊಸೋಡಿಕ್ ಫೀಚರ್ಸ್ ಅಂತಂದ್ರೆ ಕ್ರೂಷಿಯಲ್ ಫಾರ್ ಕನ್ವೇಯಿಂಗ್ ಮೀನಿಂಗ್, ಎಮೋಷನಲ್ ಸ್ಟೇಟ್ ಅಂಡ್ ಓವರ್ ಆಲ್ ಸ್ಟ್ರಕ್ಚರ್ ಆಫ್ ಅಟರೆನ್ಸಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಮಾರ್ಫಾಲಜಿ ಅಂತಂದ್ರೆ ವರ್ಡ್ಸ್ ನ ಯೂನಿಟ್ಸ್ ಏನಿರ್ತದಲ್ಲ, ಅದನ್ನ ಸ್ಟಡಿ ಮಾಡೋದಕ್ಕೆ ಏನಂತ ಹೇಳಿ ಕರಿತೀವಿ, ಮಾರ್ಫಾಲಜಿ ಅಂತ ಹೇಳಿ ಕರಿತೀವಿ. ದ ಅನಾಲಿಸಿಸ್ ಆಫ್ ದ ಸ್ಮಾಲೆಸ್ಟ್ ಮೀನಿಂಗ್ಫುಲ್ ಯೂನಿಟ್ಸ್ ಆಫ್ ವರ್ಡ್ಸ್ ಅಂತ ಹೇಳಿ. ನೆಕ್ಸ್ಟ್ ಸೆಮ್ಯಾಂಟಿಕ್ಸ್ ಅಂತಂದ್ರೆ ಕೂಡ ಸೇಮ್, ಮೀನಿಂಗ್ ಪದಗಳ ಅರ್ಥವನ್ನ ಸ್ಟಡಿ ಮಾಡೋದಕ್ಕೆ ಸೆಮ್ಯಾಂಟಿಕ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಎಪಿಗ್ರಾಮ್ ಅಂತಂದ್ರೆ, ಒಂದೇ ಸೆಕೆಂಡ್ ಹೇಳ್ತೀನಿ ನಾನು. ಇದು ಎಪಿಗ್ರಾಮ್ ಅಂತಂದ್ರೆ ಬೇರೆ ಅರ್ಥ ಇದೆ. ಇದು ನೋಟ್ ಫಿಗರ್ಸ್ ಆಫ್ ಸ್ಪೀಚ್ ಅಲ್ಲಿ ಬರ್ತದೆ. ಒಂದೇ ಸೆಕೆಂಡ್, ಅದ್ ನೋಟ್ ಮಾಡ್ಕೊಂಡಿದ್ದೀನಿ ನಾನು. ಅಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಚೇತು. ಅದೇ ಅಲ್ಲ, ಅದು ಫಿಗರ್ ಅದೇ ಎಕ್ಸಾಂಪಲ್ ಕೊಟ್ಟಿರೋಣ, ಅದು ಏನ್ ಹೇಳ್ತಿರ್ತತೆ ಅಂತ ಇದನ್ನ ಇದು ಮಾಡೋದ. ಅದೇ ಅರ್ಥ ಆಯ್ತಾ? ಸೊ ಅದು ಎಪಿಗ್ರಾಮ್ ಏನಿದೆಯಲ್ಲ, ಅದೊಂದು ಫಿಗರ್ಸ್ ಆಫ್ ಸ್ಪೀಚ್. ಅದ್ರ ಮೂಲ ಉದ್ದೇಶ ಏನು ಅಂತಂದ್ರೆ, ಯಾವುದೋ ಒಂದು ವಾಕ್ಯದ ಮೂಲಕ ಒಂದು ಸಿಚುವೇಶನ್ ನ ಮತ್ತೆ ಒಂದು ಕ್ಲವರ್ ವೇನಲ್ಲಿ, ಅಂದ್ರೆ ಅತ್ಯಂತ ಜಾಣ ರೀತಿಯ ವೇನಲ್ಲಿ ಹೇಳುವುದಕ್ಕೆ ಏನಂತ ಹೇಳ್ತೀವಿ ನಾವು ಎಪಿಗ್ರಾಮ್. ಅಂದ್ರೆ ಯಾವುದೋ ಒಂದು ಸಿಚುವೇಶನ್ ನ ಒಂದು ವಾಕ್ಯದಲ್ಲಿ ಅತ್ಯಂತ ಸುಂದರವಾಗಿ ತಿಳಿಸೋದಕ್ಕೆ ಏನಂತ, ಸುಂದರವಾಗಿ ಮತ್ತೆ ಅಮ್ಯೂಸಿಂಗ್ ವೇ ಅಂತ ಕೂಡ ಹಾಸ್ಯಾಸ್ಪದವಾಗಿ ತಿಳಿಸೋದಕ್ಕೆ ಏನಂತ ಹೇಳಿ ಕರಿತೀವಿ, ಎಪಿಗ್ರಾಮ್ ಅಂತ ಹೇಳಿ ಕರಿತೀವಿ ಇಲ್ಲಿ. ನೆಕ್ಸ್ಟ್ ಅದಾದ್ಮೇಲೆ 60 ನೆಕ್ಸ್ಟ್ ಇಯರ್ ಶಿ ವಿಲ್ ಹ್ಯಾವ್ ಬಿನ್ ವರ್ಕಿಂಗ್ ಅಟ್ ದಿಸ್ ಕಂಪನಿ ಫಾರ್ 10 years. ದಿಸ್ ಸೆಂಟೆನ್ಸ್ ಇಸ್ ಇನ್. ಇಲ್ಲಿ ನೋಡ್ರಿ,
ಯಾವಾಗ್ಲೂ ವರ್ಬಿಗೆ ಯಾವಾಗ್ಲೂ ಐ ಎನ್ ಜಿ ಫಾರ್ಮ್ ಇತ್ತು ಅಂತಂದ್ರೆ ಸಿಂಪಲ್ ಆಗಿದೆ ಒಂದು ಏನಂತ ಹೇಳ್ತೀವಿ ಇಂಟಿಗೆ ಯಾವಾಗ ವರ್ಬಿಗೆ ಐ ಎನ್ ಜಿ ಫಾರ್ಮ್ ಇರುತ್ತೋ ಅದು ಕಂಟಿನ್ಯೂಸ್ ಅಂತ ಹೇಳಿ ನಮಗೆ ಗೊತ್ತಾಗ್ಬಿಡ್ತತೆ. ಈಗ ಇಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್ ಇದು ಆಗಂಗಿಲ್ಲ, ಕಂಟಿನ್ಯೂಸ್ ಬರ್ಬೇಕಂತ ಹೇಳ್ತಾರೆ ಅವರು. ಇಲ್ಲಿ ನೋಡ್ರಿ ಕಂಟಿನ್ಯೂಸ್ ಅನ್ನೋದು ಇರೋದೊಂದು ಸಿ ಒಂದೇನೆ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಇದುವೇ ಆನ್ಸರ್ ಆಗ್ತದೆ ಅದಕ್ಕೆ. ಸೊ ಹಂಗಾಗಿ ಅಂದ್ರೆ ವರ್ಬಿಗೆ ಐ ಎನ್ ಜಿ ಫಾರ್ಮ್ ಇತ್ತು ಅಂತಂದ್ರೆ ಅದು ಕಂಟಿನ್ಯೂಸ್ ಇರ್ತದೆ ಅಂತ, ನಾವು ಕಂಟಿನ್ಯೂಸ್ ಎಲ್ಲಿದೆ ಅಂತ ನೋಡ್ಬೇಕು. ಇದರಲ್ಲಿ ಫಾರ್ಚುನೇಟ್ಲಿ ಒಂದೇ ಕೊಟ್ಟಿದ್ದಾರೆ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಅವಾಗ ಆನ್ಸರ್ ಆಗಿ ಹೋಗ್ಬಿಡುತ್ತೆ. ನೆಕ್ಸ್ಟ್ ಅದಾದ್ಮೇಲೆ 63rd, when the wife revealed the truth that she had killed her husband, the police were dash ಕಂಪ್ಲೀಟ್ ದ ಸೆಂಟೆನ್ಸ್ ವಿತ್ ಅಪ್ರಾಪ್ರಿಯೇಟ್ ವರ್ಡ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಇಲ್ಲಿ ಫಸ್ಟ್ ಪದಗಳು ನೋಡಕ್ಕಿಂತ ಮುಂಚೆ ಒಂದ್ಸಲ ಸಿಚುವೇಶನ್ ಅಬ್ಸರ್ವ್ ಮಾಡ್ರಿ. ಇಲ್ಲಿ ನೋಡ್ರಿ, when the wife revealed the truth that she had killed her husband, the police were, ಅಂದ್ರೆ ಆಕೆ ಹೆಂಡತಿ ತನ್ನ ಗಂಡನನ್ನ ಕೊಂದ್ಲು ಅಂತ ಹೇಳಿದಾಗ ಸಹಜವಾಗಿ ಪೊಲೀಸರು ಮತ್ತೆ ಗಾಬರಿನೇ ಆಗ್ತಾರೆ. ಸೊ ಈ ಸಿಚುವೇಶನ್ ಅಬ್ಸರ್ವ್ ಮಾಡ್ಬೇಕು, ಆ ಪದಗಳು ಬೇರೆ ಬಟ್ ಸಿಚುವೇಶನ್ ಫಸ್ಟ್ ಅಬ್ಸರ್ವ್ ಮಾಡ್ಬೇಕು. ಈಗ ಇಲ್ಲಿ ಏನಾಗ್ತದೆ, ಇಲ್ಲಿ ಅದು ಆ ತರ ಆಕೆ ಹೆಂಡತಿ ಹೇಳಿದ ಕೂಡಲೇ ಸಹಜವಾಗಿ ಪೊಲೀಸಲ್ಲಿ ಯಾರೇ ಆಗ್ಲಿ ಗಾಬರಿ ಆಗ್ತಾರೆ. ಸೊ ಗಾಬರಿ ಅನ್ನೋ ಪದಕ್ಕೆ ನೀವು ಮೀನಿಂಗ್ ಹೋಗ್ಬೇಕು ಒಂದನೇದು. ಎರಡನೇದು, ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗೋದೇನು, ಪಾಸಿಟಿವ್ ಟೋನ್ ಸೆಂಟೆನ್ಸ್ ಅಂತ ಇದಲ್ಲ, ನೆಗೆಟಿವ್ ಟೋನ್ ಸೆಂಟೆನ್ಸ್. ಏನಿರ್ಬೇಕು, ನೆಗೆಟಿವ್ ವರ್ಡ್ಸ್ ಇರ್ಬೇಕು ಅನ್ನೋದೊಂದು ತಲೆಯಲ್ಲಿರ್ಬೇಕು. ಈಗ ಸೊ ಫ್ಲಿಕ್ಕರ್ಡ್ ಅನ್ನೋದೇನಿದೆ, ಫ್ಲಿಕ್ಕರ್ಡ್ ಅನ್ನೋದು ಆನ್ಸರ್ ಆಗಂಗಿಲ್ಲ, ಅದು ಹಾಸ್ಯಾಸ್ಪದ ಅನ್ನೋದಕ್ಕೆ ಬರ್ತದೆ ಅರ್ಥ. ನೆಕ್ಸ್ಟ್ ಆಸ್ಟಾಂಡೆಡ್ ಅನ್ನೋದೇನಿದೆಯಲ್ಲ, ಹೌದು ಆಸ್ಟಾಂಡೆಡ್ ಅನ್ನೋದು ಆಶ್ಚರ್ಯ ಆದ್ರು ಅಂತ. ಅಂದ್ರೆ ಅಂದ್ರೆ ನೀವು ಹೇಳ್ಬೋದು, ಅಂದ್ರೆ ಕೊಲೆ ಆದ ಕೂಡಲೇ ಮತ್ತೆ ಪೊಲೀಸರು ಆಶ್ಚರ್ಯ ಆಗಿರ್ತಾರಲ್ಲ, ಅಂದ್ರೆ ಆಸ್ಟಾಂಡೆಡ್ ಅನ್ನೋದು ಆಶ್ಚರ್ಯ, ಹೌದು ಸರಿ, ಬಟ್ ಅದು ಆಸ್ಟಾಂಡೆಡ್ ಎಂಬುದು ಪಾಸಿಟಿವ್ ಟೋನಿಗೆ ಬಳಸುವಂತದ್ದು. ಸೊ ಆ ರೀತಿ. ಸೊ ಹಂಗಾಗಿ ಇಲ್ಲಿ ನೆಗೆಟಿವ್ ಟೋನ್ ಇದೆ, ಅಂದ್ರೆ ಕೊಲೆ ಮಾಡಿದ್ದಾರೆ, ಅಲ್ಲಿ ಏನೋ ಗಲಾಟೆ ಆಗಿದೆ, ಸೊ ಹಂಗಾಗಿ ಆಸ್ಟಾಂಡೆಡ್ ಇಲ್ಲಿ ಬರೋದಿಲ್ಲ. ಆದ್ರೆ ಪಾಸಿಟಿವ್ ಟೋನಿಗೆ ಪಾಸಿಟಿವ್ ಆಗಿ ಏನೋ ಒಂದು ಮಹತ್ತರವಾದ್ದೇನೋ ಆದಾಗ ನಾವು ಆ ಪದ ಬಳಸ್ತೇವೆ. ನೆಕ್ಸ್ಟ್ ಪ್ಯಾನಿಕ್ ಅನ್ನೋದೇನಿದೆ, ಅದು ಒಂದು ಸಹಜ ಪದ. ಈಗ ಏನೋ ಒಂದು ಹಾವು ನೋಡಿದ್ವಿ, ಇನ್ನೊಂದೇನೋ ಒಂದು ಮತ್ತೊಂದು ನೋಡಿದ್ವಿ, ಅವಾಗ ನಾವು ಭಯ ಬೀಳ್ತೀವಲ್ಲ, ಇದಕ್ಕೆ ಪ್ಯಾನಿಕ್ ಅಂತ ಹೇಳ್ತೀವಿ. ಇದೇನು ಮೇಜರ್ ಅಲ್ಲ. ಬಟ್ ಇನ್ನೊಂದಿದೆ ನೋಡ್ರಿ, ಟ್ರೆಂಬಲ್ಡ್ ಅಂತ ಹೇಳಿ. ಸೊ ಇದು ಬಹಳ, ಅಂದ್ರೆ ಏನಂತ ಹೇಳ್ತೇವೆ, ಟ್ರೆಂಬಲ್ಡ್ ಅಂತಂದ್ರೆ ಯಾವುದೋ ಒಂದು ಆಘಾತಕಾರಿ ವಿಚಾರ ಕೇಳಿ ಗಾಬರಿ ಆಗೋದಿದೆಯಲ್ಲ, ಇದಕ್ಕೆ ಟ್ರೆಂಬಲ್ಡ್ ಅಂತ ಹೇಳಿ ಕರಿತೀವಿ. ಸೊ ಈ ವಿಚಾರ ಈ ವಾಕ್ಯದಲ್ಲಿ ಟ್ರೆಂಬಲ್ಡ್ ಅನ್ನೋದು ಆನ್ಸರ್ ಆಗ್ತದೆ. ಈಗ ಹೇಳ್ತೇನೆ ನೋಡ್ರಿ, when the wife revealed the truth that she had killed her husband, the police were trembled, ಅಂದ್ರೆ ಗಾಬರಿ ಆಗೋಗ್ಬಿಟ್ರು ಅಂತ ಹೇಳ್ತೀವಲ್ಲ. ಸೊ ಈ ತರ ಅಂದ್ರೆ ಇದು ಟ್ರೆಂಬಲ್ಡ್ ಅನ್ನೋದೇನಿದೆ, ಭಯ ಗಾಬರಿಯಲ್ಲಿ ಏನಂತ ಹೇಳ್ತೀವಿ, ದೊಡ್ಡ ಅದನ್ನ ಮೀರಿದ ಇನ್ನೊಂದಿಲ್ಲ ಅಂತ ಹೇಳ್ತೀವಲ್ಲ. ಸೊ ಆ ರೀತಿಲಿ. ಸೊ ಹಂಗ ಡಿ ಇಲ್ಲಿ ಆನ್ಸರ್ ಆಗ್ತದೆ. ನೆಕ್ಸ್ಟ್ 64. ಆಮೇಲೆ ನಿಮಗೆ 62ದು ಇದೆ, ನಾನು ಸಿ ಏನಂತ ಹೇಳಿದಲ್ಲ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿ. ಸೊ ಅದಿನ್ನು ನಾವು ಟೆನ್ಸ್ ಮಾಡಿಲ್ಲ, ಟೆನ್ಸ್ ಬಂದಾಗ ಅದು ನಾನು ಹಾಕ್ತೀನಿ ಗ್ರೂಪ್ ಅಲ್ಲಿ, ಅದೇನಿದೆ, ಅದು ಫಾರ್ಮುಲಾಸ್ ಏನಿದಾವೆ, ಅದಕ್ಕೆ ಇಂಟ್ ಏನಿರ್ತದೆ ಎಲ್ಲವುದು ಹಾಕ್ತೇನೆ ಅವಾಗ. ನೆಕ್ಸ್ಟ್ 64. ಸೊ ಯುವರ್ ಎ ಬ್ಯಾಂಕರ್ ಡ್ಯಾಶ್, ಅಂದ್ರೆ ಇಲ್ಲಿ ಕ್ವಶನ್ ಟ್ಯಾಗ್ ಕೇಳಿದ್ದಾರೆ. ಸೊ ಕ್ವಶನ್ ಟ್ಯಾಗ್ ಬಂದಾಗ ಜಸ್ಟ್ ಫಸ್ಟ್ ಏನ್ ನೋಡ್ಬೇಕು, ಕ್ವಶನ್ ಟ್ಯಾಗ್ ಮಾಡುವಾಗ ಇದು ನಾವು ಕ್ವಶನ್ ಟ್ಯಾಗ್ ಕೂಡ ಮುಂದೆ ನಾವು ಹೇಳ್ತೀವಿ, ಇನ್ನ ಬಂದಿಲ್ಲ ಟಾಪಿಕ್. ಬಟ್ ಈಗ ನಾನು ನಿಮ್ ಜನರಲ್ ಒಂದು ಐಡಿಯಾ ಹೇಳ್ತಾ ಇರೋದು, ಯುವರ್ ಎ ಬ್ಯಾಂಕರ್. ಸೊ ಈ ರೀತಿ ಇದ್ದಾಗ ಫಸ್ಟ್ ಹೆಲ್ಪಿಂಗ್ ವರ್ಬ್ ಏನಿದೆ ಅಂತ ನೋಡ್ಕೊಳ್ಬೇಕು ನಾವು. ಸೊ ಹೆಲ್ಪಿಂಗ್ ವರ್ಬ್ ಏನಿದೆ, ಆರ್ ಅನ್ನೋದು, ಫಸ್ಟ್ ಆರ್ ಅನ್ನೋದು ಬರ್ಕೊಂಡ್ಬಿಡ್ಬೇಕು ಫಸ್ಟ್. ಅದಾದ್ಮೇಲೆ ಬರ್ಕೊಂಡ್ಮೇಲೆ ಆ ಸೆಂಟೆನ್ಸ್ ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ ಅಂತ ನೋಡ್ಕೊಳ್ಬೇಕು. ಯುವರ್ ಎ ಬ್ಯಾಂಕರ್ ಪಾಸಿಟಿವ್ ಇದೆ ಅಂದ್ರೆ ನಾವು ನೆಗೆಟಿವ್ ನಾಟ್ ಅಂತ ಆಡ್ ಮಾಡ್ಬೇಕು, ಆರ್ ನಾಟ್ ಇಲ್ಲ ಆರ್ ಅಂತ ಹೇಳಿ. ನೆಕ್ಸ್ಟ್ ಆ ಸಬ್ಜೆಕ್ಟ್ ಏನಿದೆ ಯು, ಸೊ ಅವಾಗ ಏನ್ ಬರುತ್ತೆ, ಅರಂಟ್ ಯು ಅಂತ ಬರುತ್ತೆ ಇಲ್ಲಿ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಎ ಆರ್ ಯು, ಅದು ಬರಲ್ಲ. ನೆಕ್ಸ್ಟ್ ಇಲ್ಲಿದೆ ಬಿ ಇದೆ ನೋಡ್ರಿ, ಆರಂಟ್ ಯು, ಇದು ಆನ್ಸರ್ ಆಗ್ತದೆ. ನೆಕ್ಸ್ಟ್ ಥರ್ಡ್ ಸಿ ಇದೆ, ಏನು ವಿಲ್ ವಿಲ್ ಅಂತ ಅಲ್ಲಿ ಹೆಲ್ಪಿಂಗ್ ವರ್ಬೇ ಇಲ್ಲ, ಸೊ ಹಂಗಾಗಿ ವಿಲ್ ಬರೋದೇ ಇಲ್ಲ. ಇಲ್ಲಿ ಓಂಟು ಕೂಡ ಬರೋದಿಲ್ಲ. ಸೊ ಹಂಗಾಗಿ ಇದಕ್ಕೆ ಆನ್ಸರ್ ಬಿ ಅರಂಟ್ ಯು ಆಗ್ತದೆ. ಸೊ ನೆಕ್ಸ್ಟ್ ಅದಾದ್ಮೇಲೆ 65 ಇದೆ ನೋಡ್ರಿ, the caddish entrepreneur exaggerated his success to impress his acquaintances ಅಂತ ಹೇಳಿ. ಅದ ಮಿಸ್ಪೆಲ್ಟ್ ವರ್ಡ್ಸ್ ಇನ್ ದಿಸ್ ಸೆಂಟೆನ್ಸಸ್ ಆರ್ ಅಂತ ಹೇಳಿ ಕೇಳಿದ್ದಾರೆ. ಫಸ್ಟ್ ಇದರಲ್ಲಿ ಮಿಸ್ಪೆಲ್ಟ್ ಯಾವ, ಎಂಟ್ರಪ್ರಿನಿಯರ್ ಅನ್ನೋದೇನಿದೆ ಅದು ಕರೆಕ್ಟ್ ಇದೆ. ನೆಕ್ಸ್ಟ್ ಎಕ್ಸಾಜರೇಟೆಡ್ ಅನ್ನೋದೇನಿದೆ ಕೂಡ ಅದು ಕರೆಕ್ಟ್ ಇದೆ. ತಪ್ಪಿರೋದು ಪಿ ಮತ್ತೆ ಎಸ್ ಅಲ್ಲಿ, ಪಿ ಮತ್ತೆ ಎಸ್ ಅಲ್ಲಿ ಲಾಸ್ಟ್ ಡಿ ದಲ್ಲಿ ಇದೆ ನೋಡ್ರಿ, ಡಿ ದಲ್ಲಿ. ಪಿ ಅದು ಕ್ಯಾಂಡಿಶ್ ಆಗ್ಬೇಕು. ಕ್ಯಾಂಡಿಶ್ ಅಂದ್ರೆ ಏನಂತ ಹೇಳ್ತೇವೆ, ಕ್ಯಾಂಡಿಶ್, ಕಂಡೋರ್, ಆನೆಸ್ಟ್ ಅಂತ ಹೇಳ್ತೀವಿ, ಆನೆಸ್ಟ್ ಎಂಟ್ರಪ್ರಿನಿಯರ್. ಸೊ ಈ ರೀತಿ
ಕ್ಯಾನ್ಡಿಶ್ ಆಗ್ಬೇಕು. ನೆಕ್ಸ್ಟ್ ಅಕ್ವಿಟೆನ್ಸಸ್ ಏನಿದೆಯಲ್ಲ ಲಾಸ್ಟ್ ಇದೆ ನೋಡ್ರಿ, TENCS, ಅಲ್ಲಿ ಟೆನ್ಸಸ್ ಅಲ್ಲ ಟ್ರಾನ್ಸಸ್, TANCS ಬರ್ಬೇಕು. ಸೊ ಹಂಗಾಗಿ ಇದು 65 ಬಂದು ಆನ್ಸರ್ PS ಆಗ್ತದೆ. PS ಅಂದ್ರೆ D ಆಗ್ತದೆ. ಇನ್ನೊಂದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಿದೆಯಲ್ಲ, ಈ ಮಿಸ್ಪೆಲ್ಟ್ ವರ್ಡ್, ಈ ಗ್ರಾಮರ್ ರೂಲ್ಸ್ ಒಂದ್ಸಲ ನೀವು ಓದಿ ಆ ಒಂದ್ಸಲ ಗ್ರಿಪ್ ಬಂದ್ಮೇಲೆ ನಿಮ್ಗೆ ಬಹಳ ಟೈಮ್ ಏನ್ ಬೇಕಾಗಿಲ್ಲ ರಿಕವರಿ ಅಂದ್ರೆ ಫಸ್ಟ್ ಒಂದು 3-4 ತಿಂಗಳು ಗ್ರಾಮರ್ ರೂಲ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ನೀವು 15 ದಿನ ಬೇಡ 20 ದಿನದಲ್ಲಿ ಆ 3-4 ತಿಂಗಳಲ್ಲಿ ಏನ್ ಓದಿದ್ರಲ್ಲ ಗ್ರಾಮರ್ ರೂಲ್ಸ್ ನ, ಅದೆಲ್ಲ ರಿವೈಸ್ ಮಾಡ್ಲಿಕ್ಕೆ ಏನ್ ಬಹಳ ಟೈಮ್ ಬೇಕಾಗಿಲ್ಲ, ಯಾಕಂದ್ರೆ ಮೊದ್ಲಿಗೆ ಚೆನ್ನಾಗಿ ಓದಿರ್ತೀರಿ. ಸೊ ಹಿಂಗ ಗ್ರಾಮರ್ ರೂಲ್ಸ್ ಕವರ್ ಆಗ್ಬಿಡ್ತವೆ. ಬಟ್ ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಬಹಳ ಜನ ಫೇಲ್ ಆಗೋದು ಅಥವಾ ಬಹಳ ಜನ ಸ್ಕೋರ್ ಮಾಡೋದು ಕಡಿಮೆ ಯಾವ್ದ್ರಲ್ಲಿ ಇಂಗ್ಲಿಷ್ ರಿಲೇಟೆಡ್ ಅಂತಂದ್ರೆ ಇಲ್ಲೇ ಒಂದು ಮಿಸ್ಪೆಲ್ಟ್, ಸೊ ಇನ್ನೊಂದು ವೊಕಾಬ್ಲರಿ. ವೊಕಾಬ್ಲರಿ ಅಂದ್ರೆ ಎಲ್ಲವುದು ಬಂತು, ಫ್ರೇಜಲ್ ವರ್ಬ್ಸ್ ಬಂತು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬಂತು, ಆಂಟೋನಿಮ್, ಸಿನೋನಿಮ್, ಇಡಿಯಮ್ಸ್, ಫ್ರೇಸಸ್ ಇವೆಲ್ಲವೂ ಬಂತು. ಇಲ್ಲಿ ಬಹಳ ಇಂಪಾರ್ಟೆಂಟ್ ಮಿಸ್ಪೆಲ್ಟ್. ಸೊ ಇವುಗಳಿಗೆ ವೊಕಾಬ್ಲರಿ ಮತ್ತೆ ಮಿಸ್ಪೆಲ್ಟ್, ಸೊ ಈ ಇದ್ರ ರಿಲೇಟೆಡ್ ಏನಿದೆ ಅಲ್ಲ, ಜಸ್ಟ್ ಗೈಡ್ ಮಾಡ್ಬೋದೇ ನಾವು ವಿನಃ, ಅಂದ್ರೆ ಇದನ್ನ ಓದ್ಬೋದು ಅಂತ ಹೇಳ್ಬೋದೇ ವಿನಃ ಅಕ್ಯುರೇಟ್ ಆಗಿ ಇವುಗಳಿಗೆ ಮಾತ್ರ ಯಾರು ಇವೇ ವೊಕಾಬ್ಲರೀಸ್ ಬರ್ತವೆ, ಇವೇ ವರ್ಡ್ಸ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಇದೇ ಮಿಸ್ಪೆಲ್ಟ್ ವರ್ಡ್ಸ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಸೊ ಇದಕ್ಕೆ ನೀವು ನನ್ನ ಅನುಭವದಲ್ಲಿ ಹೇಳೋದಾದ್ರೆ, ಡೈಲಿ ನ್ಯೂಸ್ ಪೇಪರ್ ಓದೋದು ಬಹಳ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಆದ್ರೂ ಓದ್ರಿ, ಯಾವ್ದೇ ಆಗ್ಲಿ ನ್ಯೂಸ್ ಪೇಪರ್. ಅದ್ ನಿಮಗೆ ಎಷ್ಟು ಅರ್ಥ ಆಗ್ತದೋ ಬಿಡ್ತದೋ ಅದು ಎರಡನೇ ವಿಚಾರ. ಯಾಕೆ ನ್ಯೂಸ್ ಪೇಪರ್ ಅಂತ ಹೇಳ್ತೀನಿ ಅಂತಂದ್ರೆ, ನೀವು ಅಲ್ಲಿ ಓದುವಾಗ ನೀವು ಸ್ಟ್ಯಾಂಡರ್ಡ್ ವರ್ಡ್ಸ್ ನ ನೋಡ್ತಿರಲ್ಲ, ಸೊ ಅವಾಗ ಅವು ತಲೆಯಲ್ಲಿ ಉಳಿತಾವೆ ಮ್ಯುನಿಸಿಪಾಲಿಟಿಗೆ. ಸೊ ಅದು ಬಹಳ ಇಂಪಾರ್ಟೆಂಟ್. ಸೊ ಇದು ವೊಕಾಬ್ಲರಿಗೆ ನೀವು ಓನ್ ಆಗಿ ವರ್ಕ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ಒಂದ್ ನಿಮಿಷ ಇಲ್ಲಿ ಎಂಟರ್ಪ್ರಿನರ್ ಅಂತ ಕ್ಯೂ ಕೊಟ್ಟಿದ್ದ ನೋಡಿ 65 ಕ್ವಶನ್ ಅಲ್ಲಿ, ದ ಕ್ಯಾಡಿಸ್ ಎಂಟರ್ಪ್ರಿನರ್ ಅಂತ. ಸೊ ಇಲ್ಲಿ ಎಂಟರ್ಪ್ರಿನರ್ ಅನ್ನೋದು ಕೂಡ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಸೊ ಇವನ್ SSC ಮತ್ತೆ MTS CGL ಕ್ವಶನ್ ಪೇಪರ್ ಬಿಡಿಸ್ಬೇಕಾದ್ರೆ ನಾನು ನೋಡಿದ್ದೀನಿ ಎಂಟರ್ಪ್ರಿನರ್ ಕೇಳಿದ್ದಾನೆ. ಮತ್ತೆ ಇನ್ನೊಂದು ಕಮಿಟಿ ಅಂತ ಹೇಳಿ ಬರುತ್ತೆ. ಬಹಳ ಜನ ಕಮಿಟಿ ಯಾವ ತರ ಬರೀತಾರೆ ಅಂದ್ರೆ ಸಿಂಗಲ್ ಎಂ ಬರೀತಾರೆ ಅಥವಾ ಸಿಂಗಲ್ ಟಿ ಬರೀತಾರೆ, ಅಥವಾ ಲಾಸ್ಟ್ ಅಲ್ಲಿ ಡಬಲ್ ಇ ಇರುತ್ತೆ, ಅದನ್ನ ಸೇರ್ಸೋದೇ ಇಲ್ಲ. ಸೊ ಕಮಿಟಿ ಅಂದ್ರೆ COMMI ಸೊ ಎಲ್ಲ ಡಬಲ್ ಬರ್ತವೆ. ಸೊ ಇದು ಆಲ್ರೆಡಿ ಕಮಿಟಿ ಅನ್ನೋದನ್ನ ಮೊನ್ನೆ KPSC ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಇನ್ನು ವ್ಯಾಕ್ಯೂಮ್ ಅಂತೇಳಿ ಬರುತ್ತೆ. ಸೊ ಬಹಳಷ್ಟು ಜನ ವ್ಯಾಕ್ಯೂಮ್ ಯಾವ ತರ ಬರೀತಾರೆ ಅಂದ್ರೆ VA ಬರೆದು ಡಬಲ್ ಸಿ ಬರೀತಾರೆ, ಬಟ್ ಡಬಲ್ ಸಿ ಅಲ್ಲ, ಅದು DU ಬರುತ್ತೆ. ಸೊ VACWM. ಸೊ ಈ ತರ ಕೆಲವೊಂದು ಟ್ರಿಕ್ ಪದಗಳಿದಾವೆ. ಸೊ ಅದನ್ನೆಲ್ಲ ನೀವು ನೋಡ್ಕೊತಾ ಇರ್ಬೇಕು. ಇದು ಹೇಗಂದ್ರೆ ನಮ್ಮ ಚೇತನ್ ಅವ್ರು ಹೇಳಿದಾಗೆ ನೀವು ಡೈಲಿ ಪೇಪರ್ ಓದಲೇಬೇಕು, ಇಂಗ್ಲಿಷ್ ಪೇಪರ್. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಇಂಗ್ಲಿಷ್ಗೆ ಸ್ವಲ್ಪ ಗ್ರಿಪ್ ಬರುತ್ತೆ. ಕಂಟಿನ್ಯೂ ಮಾಡ್ಸೋದು. ನೆಕ್ಸ್ಟ್ 66 ಏನಿದೆ, even though she was nervous before the shooting of cinema, she tried to act naturally and stay confident ಅಂತ ಹೇಳಿ ಅವ್ರು ಏನು ಕೇಳಿದ್ದಾರೆ, ಫಿಗರ್ ಆಫ್ ಸ್ಪೀಚ್ ಆಫ್ ದ ವರ್ಡ್ ಇಸ್ ಇನ್ ಬೋಲ್ಡ್ ಈಸ್ ಅಂತ ಕೇಳಿದ್ದಾರೆ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಫಿಗರ್ ಆಫ್ ಸ್ಪೀಚ್ ಅಲ್ಲಿ ಹೆಂಗ್ ಕಂಡುಹಿಡಬೇಕು ಅಂದ್ರೆ, ಫಸ್ಟ್ನೇ ನೋಡ್ರಿ ಸಿನೆಕ್ ಡಾಕ್ ಅಂತ ಹೇಳಿ ಒಂದಿದೆ. ಸಿನೆಕ್ ಡಾಕ್ ಅನ್ನೋದೇನಿದೆ, ಸಿಂಪಲ್ ಆಗಿ ಹೇಳ್ತೀನಿ, ಒಂದು ಪದದ ಮೂಲಕ ಒಂದು ಸಮುದಾಯ ಅಥವಾ ಒಂದು ವ್ಯವಸ್ಥೆ, ಒಂದು ದೇಶವನ್ನ ತಿಳಿಸುವ ಪದ ಏನಿದೆಯಲ್ಲ, ಅದಕ್ಕೆ ಸಿನೆಕ್ ಡಾಕ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಂಗ್ಲೆಂಡ್ ಆಸ್ ಒನ್ ದ ಮ್ಯಾಚ್ ಅಗೇನೆಸ್ಟ್ ಇಂಡಿಯಾ ಅಂತ ನಾವ್ ಹೇಳಿದ್ರೆ, ಇಂಗ್ಲೆಂಡ್ ಅಂದ್ರೆ ಅಲ್ಲಿ ದೇಶನೂ ಬಂತು, ಮತ್ತೆ ಇಂಗ್ಲೆಂಡ್ ಕ್ರಿಕೆಟ್ ಟೀಮ್ ಅನ್ನೋದು ಬಂತು. ಅದು ಬರೇ ಇಂಗ್ಲೆಂಡ್ ಎಂಬ ಒಂದೇ ವರ್ಡ್, ಇಂಗ್ಲೆಂಡ್ ಅದ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಇಂಗ್ಲೆಂಡ್ ಕ್ರಿಕೆಟ್ ಟೀಮ್ ಅನ್ನ ರೆಪ್ರೆಸೆಂಟ್ ಮಾಡ್ತತೆ. ಸೊ ಅದ್ರ ಇನ್ನೊಂದೇನ್ ಬರುತ್ತೆ, ವೈಟ್ ಕಾಲರ್ ಜಾಬ್ಸ್ ಅಂತ ಹೇಳಿ ನಾವು ಹೇಳ್ತೀವಿ. ವೈಟ್ ಕಾಲರ್ ಜಾಬ್ಸ್ ಅನ್ನೋ ಒಂದೇ ಒಂದು ಪದ ಬಹಳ ಜಾಬ್ಸ್ ಇದಾವಲ್ಲ, ಆ ಜಾಬ್ಸ್ ನ ರೆಪ್ರೆಸೆಂಟ್ ಮಾಡ್ತತೆ. ಸೊ ಈ ತರಗಳಿಗೆ ಏನಂತ ನಾವು ಕರಿತೀವಿ, ಸಿನಕ್ ಡಾಕ್ ಅಂತೇಳಿ ನಾವು. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದೇನ್ ಹೇಳ್ಬೇಕಂತಂದ್ರೆ, ಇದು ಇದೇ ಹೇಳ್ತೀವಿ, ಏನಂತ ಹೇಳ್ತೀವಿ, ಏನು ಸೂಟು ಬೂಟ್ ಹಾಕೊಂಡಿರೋ ಪೀಪಲ್ ಅಂದ್ರೆ, ಸೂಟು ಬೂಟು ಅನ್ನೋ ಒಂದು ಪದನೇ ಬಿಸ್ನೆಸ್ ಪೀಪಲ್ ನ ರೆಪ್ರೆಸೆಂಟ್ ಮಾಡ್ತತೆ. ಸೊ ಹೀಗೆ ಒಂದು ಪದ ಒಂದು ಇಡೀ ಸಮುದಾಯ, ಇಡೀ ಒಂದು ವ್ಯವಸ್ಥೆನ ರೆಪ್ರೆಸೆಂಟ್ ಮಾಡಕ್ ಏನಿದೆಯಲ್ಲ, ಸೊ ಅದಕ್ಕೆ ನಾವು ಸಿನೆಕ್ ಡಾಕ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಅಲ್ಲಿಟ್ರೇಷನ್ ಅಂತಂದ್ರೆ, ಒಂದು ಸೆಂಟೆನ್ಸ್ ಅಲ್ಲಿ ಒಂದು ವರ್ಡ್ ಏನಿದೆಯಲ್ಲ ಅದು ವಿಪರೀತವಾಗಿ ಯೂಸ್ ಆಗಿರುತ್ತೆ. ಉದಾಹರಣೆ, ಸುಮನ್ ಸ್ಯಾಂಗ್ ದ ಸಾಂಗ್ ಸೋ ಬ್ಯೂಟಿಫುಲಿ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಸುಮನ್ ಸ್ಯಾಂಗ್ ದ ಸಾಂಗ್ ಸೋ ಬ್ಯೂಟಿಫುಲ್. ಇಲ್ಲಿ ನೋಡ್ರಿ, ಸುಮನ್ ಅಂಬದ್ರಲ್ಲಿ ಎಷ್ಟಿದೆ,
ಸ್ಯಾಂಗ್ ಅನ್ನೋದ್ರಲ್ಲಿ ಎಸ್ ಇದೆ, ಮತ್ತೆ ಸುಮನ್ ಸ್ಯಾಂಗ್ ದ ಸಾಂಗ್ ಮತ್ತೆ ಅಲ್ಲಿನೂ ಎಸ್ ಇದೆ, ಸೋ ಬ್ಯೂಟಿಫುಲಿ ಮತ್ತೆ ಸೋ ಎಸ್ ಬಂತು ನೋಡ್ರಿ ಅಲ್ಲಿನೂ ಮತ್ತೆ ಎಸ್ ಇದೆ. ಸೊ ಈ ತರ ಒಂದೇ ಪದ ಡಿಫ್ರೆಂಟ್ ಆಗಿ ಒಂದೇ ಸೆಂಟೆನ್ಸ್ ಅಲ್ಲಿ ಒಂದೇ ಅಲ್ಫಾಬೆಟ್ ವಿಪರೀತವಾಗಿ ಬಂದಾಗ ಏನಾಗ್ತದೆ ಅದಕ್ಕೆ ಅಲ್ಲಿಟ್ರೇಷನ್ ಅಂತ ಹೇಳ್ತೇವೆ. ಅಲ್ಲಿಟ್ರೇಷನ್ ಅಂತ ಅಂದ್ರೆ ರಿಪಿಟೇಷನ್ ಆಫ್ ಎ ಕಾನ್ಸನೆಂಟ್ ಅಂತ ಹೇಳಿ, ರಿಪಿಟೇಷನ್ ಆಫ್ ಎ ಕಾನ್ಸನೆಂಟ್ ಇದಕ್ಕೆ ಇಂದ ಸೆಂಟೆನ್ಸ್ ಅಂತ ಇನ್ನೊಂದು ಹೇಳಿ ನಾವು. ಎಕ್ಸಾಂಪಲ್ ಅಂದ್ರೆ ಚೇತು, ಸೀಶೆಲ್ಸ್ ಫ್ರಮ್ ದ ಸೀಶೋರ್ ಅಂತ ಇದೆ. ಹಾ ಹೌದೌದೌದು. ಹಾ, ನೆಕ್ಸ್ಟ್ So, ಹೈಪರ್ಬೋಲಾ. ಅಲ್ಲಿ ಅದು ಕೂಡ ಬರುತ್ತೆ ಶೀಸ್. ಅದೇ ಅದೇ. ನೆಕ್ಸ್ಟ್ ಹೈಪರ್ಬೋಲೆ, ಇಲ್ಲಿ ನೋಡ್ರಿ ಲ್ಯಾಕ್ಟ್ ನ್ಯಾಚುರಲಿ ಅನ್ನೋದು ಹೈಪರ್ಬೋಲೆ ಅನ್ನೋದೇನಿದೆ, ನೀವು ಉತ್ಪ್ರೇಕ್ಷೆ ಏನಲ್ಲ ಆಗಿರೋದಿಲ್ಲ. ಅದನ್ನ ವ್ಯಕ್ತಪಡಿಸೋದಕ್ಕೆ ನಾವು ಹೈಪರ್ಬೋಲೆ ಅಂತ ಹೇಳಿ, ಇದು ಚೇತು ಉತ್ಪ್ರೇಕ್ಷವಾಗಿರೋದು. ಸಿಂಪಲ್ ಆಗಿ ಅಂದ್ರೆ ಹೇಳ್ತೀನಿ ಈ ಕಾಮನ್ ಆಗಿ ಅಲ್ಲಿ ಶೂಟಿಂಗ್ ಕನ್ನಡದಲ್ಲಿ. ಚೇತು ಒಂದ್ ನಿಮಿಷ, ಹಾ ಕನ್ನಡದಲ್ಲಿ ನೀವ್ ಹೇಳೋಣ. ಹೈಪರ್ಬೋಲೆ ಉತ್ಪ್ರೇಕ್ಷ. ಈಗ ಹಾ ಫಿಗರ್ಸ್ ಆಫ್ ಸ್ಪೀಚ್ ಅನ್ನೋದು ಕನ್ನಡದಲ್ಲಿ ಈಗ ಏನಂತ ಕರಿತೀವಿ, ಅಲಂಕಾರ ಅಂತ ಕರಿತೀವಿ. ಸೊ ಇದಕ್ಕೆ ಕನ್ನಡಕ್ಕೆ ಯಾವ್ದು ರಿಲೇಟ್ ಮಾಡ್ಬೋದು ಅಂದ್ರೆ ಉತ್ಪ್ರೇಕ್ಷ ಅಲಂಕಾರ ಅಂತ ಕರಿತೀವಿ. ಸೊ ಯಾವ್ದೋ ಒಂದು ಸಿಚುವೇಶನ್ ಉತ್ಪ್ರೇಕ್ಷೆಯಾಗಿ ಹೇಳೋದು, ಅಲ್ಲಿ ಏನೋ ನಡೆದಿರುತ್ತೆ. ಸೊ ಅದನ್ನ ಜಾಸ್ತಿ ಒಂದು ಉದಾಹರಣೆ ಹೇಳೋದಂದ್ರೆ ದ ಬೇಕ್ಸ್ ವೇಸ್ ಅಟ್ ಟಾನ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಬ್ಯಾಗ್ ತುಂಬಾ ಏನೋ ಭಾರ ಇದ್ರೆ ನಾವು ಒಂದು ಟನ್ ತೂಕ ಇದೆ ಅಂತ ಹೇಳ್ತೀವಿ. ಅಂದ್ರೆ ಆಕ್ಚುಲ್ ಅದು ತೂಕ ಇರ್ತದೆ, ಅದನ್ನ ನಾವು 1 ಟನ್ ತೂಕ ಇದೆ ಅಂತ ಎಕ್ಸಾಗರೇಟ್ ಮಾಡಿ ಹೇಳ್ತೀವಿ. ನೀನ್ ಹೇಳ್ತಿರ್ತೀವಿ. ಹ. ಅಲ್ಲಿ ಇಲ್ಲಿ ಹೈಪರ್ಬೋಲೆ ಏನಿದೆಯಲ್ಲ, ನಾವು ಏನ್ ಹೇಳ್ತೀವಿ ಅದು ಒಂದು ನಮ್ಮ ಮನಸ್ಥಿತಿಯನ್ನ ತಿಳಿಸುತ್ತೆ ವಿನಃ ಅಲ್ಲಿ ಆಕ್ಚುಲಿ ಹಂಗೆ ಇರಂಗಿಲ್ಲ. ಈಗ ಅವ್ರು ಹೇಳಿದ್ರು ಅಂದ್ರೆ ಟನ್ ಗಟ್ಲೆ ನಾನು ಓದ್ತಿದ್ದೆ, ಅಲ್ಲಿ ಟನ್ನೇ ಇರೋದಿಲ್ಲ ಆಕ್ಚುಲಿ, ಬಟ್ ಆ ಪರಿಸ್ಥಿತಿಯನ್ನ ಉತ್ಪ್ರೇಕ್ಷೆಯಿಂದ ಹೇಳ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಒಂದ್ ಸೆಂಟೆನ್ಸ್ ಹೇಳೋದಾದ್ರೆ, ಐ ಆಮ್ ಸೋ ಹಂಗ್ರಿ ದಟ್ ಐ ಕ್ಯಾನ್ ಕಿಲ್ ಯು. ಅಂದ್ರೆ ನಾನ್ ನಿಮ್ಮಷ್ಟು ಕೊಲ್ಲಷ್ಟು ನನಗೆ ಸಿಟ್ಟು ಬಂದೈತೆ ಅಂದ್ರೆ ಕೊಲ್ಲಲ್ಲ, ಬಟ್ ಆ ಲೆಕ್ಕ ಸಿಟ್ಟು ಬಂದೈತೆ. ಸೊ ಇದಕ್ಕೆ ಏನಂತ ಹೇಳಿ ಕರಿತೀವಿ, ಹೈಪರ್ಬೋಲೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಸ್ಟೇ ಯಾಕ್ಟ್ ನ್ಯಾಚುರಲಿ ಅನ್ನೋದು ಏನಿದೆ ಅಲ್ಲ, ಅದು ಹೈಪರ್ಬೋಲೆ ಆಗ್ತದೆ. ಯಾಕೆ ಹೈಪರ್ಬೋಲೆ ಆಗ್ತದೆ ಅಂದ್ರೆ ಈಗಾಗ್ಲೇ ಆಕೆ ಎದ್ರಿ ಬಿಟ್ಟಾಳ ಅಲ್ಲಿ, ಆಕೆ ಇಲ್ಲ ನ್ಯಾಚುರಲ್ ಆಗಿ ಯಾಕೆ ಮಾಡೋದು ಸ್ವಲ್ಪ ಕಷ್ಟ ಇದೆ. ನೆಕ್ಸ್ಟ್ ಹಾ ನೋಡು, ಆಕ್ಸಿಮೋರನ್ ಅಂತಿದೆ. ಆಕ್ಸಿಮೋರನ್ ನೋಡು. ಅದೇ ಅದು ಹೇಳ್ತೇನೆ ನಾನು, ಅದು ಹೇಳ್ತೇನೆ, ಹಾ, ಅದು ಹೇಳ್ತೇನೆ. ಇಲ್ಲ ಆಕ್ಸಿಮೋರನ್ ಆಗತ್ತೆ ಅನ್ಸುತ್ತೆ. ಯಾಕಂದ್ರೆ ಆಕ್ಸಿಮೋರನ್ ಅಂದ್ರೆ ಲಿಟ್ರಲಿ ಎರಡು ಏನಂದ್ರೆ ಆಪೋಸಿಟ್ ಮೀನಿಂಗ್ ಇರ್ತವೆ. ಹೌದೌದೌದು, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇದು ಆಕ್ಸಿಮೋರನ್ ಆಗ್ತದೆ. ಹೌದು, ಹ್ಮ್ ಅಂದ್ರೆ ಯಾಕ್ಟ್ ನ್ಯಾಚುರಲ್ ಅಂದ್ರೆ ಡಿಫ್ರೆಂಟ್. ನ್ಯಾಚುರಲ್ ಎಂಬುದು ಬೇರೆ, ಯಾಕ್ಟ್ ಅನ್ನೋದೇ ಬೇರೆ ಆಗ್ತದೆ. ಹ್ಮ್ ಹೌದು. ಮತ್ತೆ ಆಕ್ಸಿಮೋರನ್ಗೆ ಇನ್ನ ಎಕ್ಸಾಂಪಲ್ ಹೇಳೋದಾದ್ರೆ ಫ್ರೆಂಡ್ಲಿ ಫೈಟ್, ಅಂದ್ರೆ ಎರಡು ಪದ ವಿರುದ್ಧ ಪದಗಳು ಇರ್ತವೆ. ಫ್ರೆಂಡ್ಲಿನೇ ಬೇರೆ, ಫೈಟೇ ಬೇರೆ. ಫ್ರೆಂಡ್ಲಿ ಫೈಟ್ ಅಂತ ಹೇಳ್ತೀವಿ. ಸೊ ಯಾಕ್ಟ್ ಅನ್ನೋದೇನಿದೆ ಅದು ನ್ಯಾಚುರಲ್ ಆಗಿ ಬರೋಂಥದ್ದಲ್ಲ, ಹಂಗಾಗಿ ಕರೆಕ್ಟ್ ಆಕ್ಸಿಮೋರನ್ ಬರುತ್ತಾನೆ. ಇದು ನಾನ್ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೆ. ಅದೇ ನೆಕ್ಸ್ಟ್ ನೋಡು. ಅದೇ ಅದೇ. ನೆಕ್ಸ್ಟ್ ಆಕ್ಸಿಮೋರನ್ ಇದೆಯಲ್ಲ, ಆಕ್ಟ್ ನ್ಯಾಚುರಲ್ಗೆ ಆಕ್ಸಿಮೋರನ್ ಬರ್ತದೆ. ಇದಕ್ಕೆ ಆಕ್ಸಿಮೋರನ್ ಇನ್ನು ಎಕ್ಸಾಂಪಲ್ ಹೇಳೋದಾದ್ರೆ ಫ್ರೆಂಡ್ಲಿ ಫೈಟು. ಸೊ ಆಮೇಲೆ ಇದೇನಂತ ಹೇಳ್ತೇವೆ. ಸೊ ಈ ರೀತಿ ಬರ್ತವೆ. ನೆಕ್ಸ್ಟ್ ಅದಾದ್ಮೇಲೆ 67, ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಆರ್ ಎ ಡೈಮ್ ಎ ಡಜನ್ ನೌ ಡೇಸ್, ಬಟ್ ದೋಸ್ ವಿತ್ ಹ್ಯಾಂಡ್ಸ್ ಅಂಡ್ ಪ್ರಾಜೆಕ್ಟ್ ಎಕ್ಸ್ಪೀರಿಯನ್ಸ್ ರಿಯಲಿ ಸ್ಟ್ಯಾಂಡ್ ಔಟ್ ಅಂತ ಹೇಳಿ. ಅಂದ್ರೆ ಡೈಮ್ ಎ ಡಜನ್ ಅಂತಂದ್ರೆ ವೆರಿ ಕಾಮನ್ ಅಂತ ಹೇಳಿ ಬರ್ತದೆ. ಇದಕ್ಕೆ ಅರ್ಥ ಡೈಮ್ ಎ ಡಜನ್ ಅಂದ್ರೆ ವೆರಿ ಕಾಮನ್. ಇಲ್ಲಿ ಏರ್ ದ ಅಂಡರ್ಲೈನ್ ಇಡಿಯಂ ಮೀನ್ಸ್ ಟೆಕ್ನಿಕಲ್ ಮೀನಿಂಗ್ ಆಗಲ್ಲ, ಫೇಲಿಯರ್ಸು ಆಗಲ್ಲ, ವೆರಿ ಕಾಮನ್ ಇದೆ ನೋಡ್ರಿ, ಅದು ಆನ್ಸರ್ ಆಗ್ತದೆ. ಅಂದ್ರೆ ಅದರ ಅರ್ಥ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಆರ್ ವೆರಿ ಕಾಮನ್ ನೌ ಡೇಸ್, ಬಟ್ ದೋಸ್ ವಿತ್ ಹ್ಯಾಂಡ್ಸ್ ಅಂಡ್ ಪ್ರಾಜೆಕ್ಟ್ ಎಕ್ಸ್ಪೀರಿಯನ್ಸ್ ರಿಯಲಿ ಸ್ಟ್ಯಾಂಡ್ ಔಟ್ ಅಂತ ಹೇಳಿ. ಔಟ್ ಸ್ಟ್ಯಾಂಡಿಂಗ್ ಕೂಡ ಬರಲ್ಲ. ನೆಕ್ಸ್ಟ್ ಸೊ ದ ಇದು ಸಿಇಒ ಸೆಡ್. ಆ ಡೈಮಂಡ್ ಡಜನ್ ಅನ್ನೋದು ಕೂಡ ಇದು ಬಹಳ ಸರಿ ರಿಪೀಟ್ ಆಗಿದೆ ಚೇತು. ಇದು SSC ಎಕ್ಸಾಮ್ ಅಲ್ಲಿ, ಹೌದು, ಅದು SSL ಎಕ್ಸಾಮ್ ಅಲ್ಲಿ ಹೌದು ಆಗಿದೆ ನಾನು. ಈವನ್ ನಮ್ಮ KPS ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ದಾನೆ ಈ ಡೈಮಂಡ್ ಡಜನ್ ಅನ್ನೋದು. ಅದೇ ಸೊ ಈ ಡೈಮ್ಸ್ ಅಂಡ್ ಅದೇ ಟ್ರೇಜರ್ಸ್ ಅದೇ. ಏನಿದೆ, ಸೊ ನೀವು ಇದನ್ನ ಏನಂತಾರೆ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಸೊ ಅವಾಗ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ನೆಕ್ಸ್ಟ್ ಹೇಳ್ತೈತೆ. ಆಯ್ತು. Next, ಹ್ಮ್ the CEO said the company is going through financial crisis, so I have to make some tough decisions. The reported speech of this sentence is ಅಂತ ಹೇಳಿ ಕೇಳಿದ್ರೆ, ರಿಪೋರ್ಟೆಡ್ ಸ್ಪೀಚ್ ಅದು ನೆಕ್ಸ್ಟ್ ಬಂದಾಗ ಹೇಳ್ತೇವೆ. ಬಟ್ ಈಗ ಇಲ್ಲಿ ಒಂದ್ ತಿಳಿಯೋದಿಲ್ಲ, ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ಕಾಮನ್ ಆಗಿ ಸೆಂಟೆನ್ಸ್ ಯಾವ ಟೆನ್ಸ್ ಅಲ್ಲಿ ಇರುತ್ತಲ್ಲ, ಈಗ ನೆಕ್ಸ್ಟ್ ಈಗ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ರೆ ಅದನ್ನ ಪಾಸ್ಟ್ ಮಾಡ್ಬೇಕು, ಸಿಂಪಲ್. ಇಲ್ಲಿ ನೋಡ್ರಿ ಕಂಪನಿ ಈಸ್ ಅಂತಿದೆ. ಸೊ ಅದನ್ನ ನಾವು ಕಂಪನಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಕಂಪನಿ ಈಸ್ ಅಂತ ಇರೋದನ್ನ ಕಂಪನಿ ವಾಸ್ ಅಂತ ಮಾಡ್ಬೇಕು. ಈ ಕಂಪನಿ ವಾಸ್ ಅಂತ ಎಲ್ಲೆಲ್ಲಿದೆ ನೋಡ್ರಿ, ಫಸ್ಟ್ ಎದಲ್ಲಿದೆ ಕಂಪನಿ ವಾಸ್ ಅಂತ ಹೇಳಿ, ಓಕೆ. ಬಿ ದಲ್ಲಿದೆ, ಓಕೆ. ಸಿ ದಲ್ಲಿಲ್ಲ, ಸಿ ದಲ್ಲಿ ಈಸ್ ಅಂತಾನೆ ಐತೆ, ಹಂಗಾಗಿ ಎಲಿಮಿನೇಟ್ ಮಾಡಿಬಿಟ್ರೆ ಅದನ್ನ. ನೆಕ್ಸ್ಟ್ ಡಿ ಅಲ್ಲಿ ಕೂಡ ವಾಸ್ ಅಂತಾನೆ ಇದೆ. ನೆಕ್ಸ್ಟ್ ಇನ್ನೊಂದೇನಿದೆ, ಹಂಗೆ ಮುಂದೆ ಓದ್ತಾ ಹೋಗ್ರಿ. ಈಸ್ ಗೋಯಿಂಗ್ ಥ್ರೂ ಫೈನಾನ್ಷಿಯಲ್ ಕ್ರೈಸಿಸ್, ಸೊ ಐ ಹ್ಯಾವ್ ಟು ಅಂತಿದೆ ನೋಡ್ರಿ. ಐ ಹ್ಯಾವ್ ಟು ಅಂತ ಇರೋದನ್ನ ನಾವು ಐ ಹ್ಯಾಡ್ ಟು ಅಂತ ಹೇಳಿ, ಹ್ಯಾವ್ ಟು ಅಂತ ಇರೋದು ಹ್ಯಾಡ್ ಟು ಅಂತ ಆಗ್ಬೇಕು. ಸೊ ಹ್ಯಾಡ್ ಟು ಅಂತ ಎಲ್ಲೆಲ್ಲಿದೆ ನೋಡ್ರಿ, ಫಸ್ಟ್ ಎದಲ್ಲಿದೆ ಅದಂಗೆ ಉಳಿಸ್ಕೊಡ್ರಿ.
ಸೊ ಬಿ ದಲ್ಲಿ ಯಾಸ್ ಟು ಅಂತಿದೆ, ಮತ್ತೆ ಅದನ್ನ ಇದು ಮಾಡ್ಬಿಡ್ರಿ, ಏನೋ ಎಲಿಮಿನೇಟ್ ಮಾಡ್ರಿ. ನೆಕ್ಸ್ಟ್ ಸಿ ದಲ್ಲಿ ವಿಲ್ ಅಂತಿದೆ, ಅದನ್ನ ಕೂಡ ಎಲಿಮಿನೇಟ್ ಮಾಡ್ಬಿಡ್ರಿ. ಸೊ ಹಂಗಾಗಿ ಇದು ನಾನು ಕಂಪ್ಲೀಟ್ ಆಗಿ ಹೇಳ್ತೀವಿ ಆ ಟಾಪಿಕ್ ಬಂದಾಗ, ಬಟ್ ಈಗ ಎಕ್ಸ್ಪ್ಲೇನ್ ಮಾಡುವಾಗ ಎಷ್ಟು ಬೇಕೋ ಅಷ್ಟು ಹೇಳ್ತಾ ಇದ್ದೀನಿ. ಸೊ ಹಂಗಾಗಿ ಎ ದ ಸಿಇಒ said that company was going through a financial crisis, so he had to make some tough decisions. ಸೊ ಎ ಏನಾಗ್ತದೆ, ಆನ್ಸರ್ ಆಗ್ತದೆ ಇಲ್ಲಿ. ನೆಕ್ಸ್ಟ್ ಅದಾದ್ಮೇಲೆ India has experienced a greater surge in the gold rates compared to other countries. The positive degree of this sentence is, ಇಲ್ಲಿ ನೋಡ್ರಿ ಪಾಸಿಟಿವ್ ಡಿಗ್ರಿ ನಿಮಗೆ ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಡಿಗ್ರಿ ನಾನು ಗ್ರೂಪ್ ಅಲ್ಲಿ ಹಾಕಿದ್ದೇನೆ, ನಿಮಗೆ ಕೂಡ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರುತ್ತೆ ಅನ್ಕೊಳ್ತೇನೆ. ಇಲ್ಲಿ ನೋಡ್ರಿ ಫಸ್ಟ್ ಸೆಂಟೆನ್ಸ್ ಅವ್ರು ಏನ್ ಕೇಳ್ತಿದಾರೆ, ಆ ಸೆಂಟೆನ್ಸ್ ಗೆ ಪಾಸಿಟಿವ್ ಡಿಗ್ರಿ ಏನಾಗ್ತದೆ ಅಂತ ಕೇಳ್ತಿದ್ದಾರೆ. ಈಗ ನೋಡ್ರಿ ಎ ಬಿಟ್ರಿ, ಎ ಗ್ರೇಟ್ ಸರ್ಜ್ ಇನ್ ಗೋಲ್ಡ್ ರೇಟ್ಸ್ ಹ್ಯಾಡ್ ಬೀನ್ ಎಕ್ಸ್ಪೀರಿಯನ್ಸ್ಡ್ ಇನ್ ಇಂಡಿಯಾ ಕಂಪೇರ್ ಟು ಅದರ್ ಕಂಟ್ರೀಸ್ ಅಂತ ಹೇಳಿ ಅದಿರ್ಲಿ. ಇಲ್ಲಿ ನೋಡ್ರಿ ಬಿ ದಲ್ಲಿ ಗ್ರೇಟೆಸ್ಟ್ ಅಂತ ಅವರೇ ಹೇಳ್ಬಿಟ್ಟಾರೆ. ಗ್ರೇಟೆಸ್ಟ್ ಅಂತಂದ್ರೆ ಈ ಎಷ್ಟು ಅಂತ ಲಾಸ್ಟ್ ಬಂದಿದೆಯಲ್ಲ, ಅದು ಸೂಪರ್ಲೇಟಿವ್ ಆಗ್ತದೆ, ಹಂಗಾಗಿ ಅದು ಎಲಿಮಿನೇಟ್ ಆಗ್ಬಿಡ್ತದೆ. ಅವ್ರು ಏನ್ ಕೇಳಿದಾರೆ, ಪಾಸಿಟಿವ್ ಕೇಳಿದಾರೆ. ನಮಗೆ ಗ್ರೇಟೆಸ್ಟ್ ಎಂಬುದು ಏನಿದೆ, ಇದಿದೆ ಅವಲೆ ಸೂಪರ್ಲೇಟಿವ್, ಅದು ಬರೋದಿಲ್ಲ. ಸಿ ನೋಡ್ರಿ, ನೋ ಅದರ್ ಕಂಟ್ರೀಸ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಆಸ್ ಗ್ರೇಟ್ ಸರ್ಜ್ ಇನ್ ಇಂಡಿಯಾ ಇನ್ ಗೋಲ್ಡ್ ರೇಟ್. ಸೊ ಇದು ಕೂಡ ಏನಾಗ್ತದೆ, ಸಿ ಕೂಡ ಬರಲ್ಲ. ಅದು ಸಿ ಏನಿದೆ ಅಲ್ಲ, ಅದರ್ ಫಾರ್ಮ್ಸ್ ಆಫ್ ಸೂಪರ್ಲೇಟಿವ್ ಡಿಗ್ರಿ. ಅದು ಸೂಪರ್ಲೇಟಿವ್ ಡಿಗ್ರಿ ಬರೆಯಕ್ಕೆ ಬಹಳ ವಿಧಗಳಿದಾವೆ. ಸೊ ಅದು ಒಂದು ವಿಧ, ಅದು ಸಿ ಇದು ಕೂಡ, ಹಾಗಾಗಿ ಸಿ ಬರಲ್ಲ. ನೆಕ್ಸ್ಟ್ ಡಿ ಕೂಡ ಬರಲ್ಲ, ಯಾಕಂದ್ರೆ ಗ್ರೇಟರ್ ಅಂತ ಹೇಳಿದ್ದಾರೆ. ಗ್ರೇಟರ್ ಅಂದ್ರೆ ಅದು ಕಂಪೇರಿಟಿವ್ ಆಗ್ತದೆ, ಹಂಗಾಗಿ ಬರಲ್ಲ. ಸೊ ಹಂಗಾಗಿ ಏನಾಗಿರುತ್ತೆ, ಆನ್ಸರ್ ಆಗಿರುತ್ತೆ. ಎ ಗ್ರೇಟ್ ಸರ್ಜ್ ಇನ್ ಗೋಲ್ಡ್ ರೇಟ್ಸ್ ಹ್ಯಾಡ್ ಬೀನ್ ಎಕ್ಸ್ಪೀರಿಯನ್ಸ್ಡ್ ಇನ್ ಇಂಡಿಯಾ ಕಂಪೇರ್ ಟು ಅದರ್ ಕಂಟ್ರೀಸ್. ನೀವು ಕಂಪೇರ್ ಟು ಅಂತ ಅನ್ಕೊಂಡ್ಲೆ ಮತ್ತೆ ಕಂಪೇರಿಟಿವ್ ಆ ತರ ಎಲ್ಲ ಥಿಂಕ್ ಮಾಡಬಾರ್ದು. ಯಾವಾಗ್ಲೂ ನೀವು ಇದು ಕಂಪ್ಯಾರಿಸನ್ ಆಫ್ ಡಿಗ್ರೀಸ್ ಡಿಗ್ರೀಸ್ ನೀವು ಯಾವ್ದ್ರ ಮೇಲೆ ಕಂಡು ಹಿಡಿಬೇಕು ಅಂದ್ರೆ, ಅಬ್ಜೆಕ್ಟಿವ್ ಯಾವ ರೂಪದಲ್ಲಿದೆ ಅನ್ನೋದ್ರ ಮೇಲೆ ಕಂಡು ಹಿಡಿಬೇಕು. ಇಲ್ಲಿ ನೋಡ್ರಿ, ಎ ಗ್ರೇಟ್ ಅನ್ನೋದು ಪಾಸಿಟಿವ್, ಅದಂಗೆ ಉಳಿಸ್ಕೊಡ್ರಿ. ಗ್ರೇಟೆಸ್ಟ್ ಅದು ಸೂಪರ್ಲೇಟಿವ್, ಹಂಗಾಗಿ ಎಲಿಮಿನೇಟ್ ಮಾಡ್ಬಿಟ್ರಿ. ಗ್ರೇಟರ್ ಅದು ಕಂಪ್ಯಾರಿಟಿವ್, ಹಂಗಾಗಿ ಇದು ಎಲಿಮಿನೇಟ್ ಮಾಡ್ಬಿಟ್ರೆ. ಈಗ ಉಳಿದಿದ್ದು ಸಿ ಒಂದು, ಎ ಒಂದು. ಇಲ್ಲಿ ನೋಡ್ರಿ, ಸಿ ಅಲ್ಲಿ ನೋ ಅದರ್ ಕಂಟ್ರೀಸ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಆಸ್ ಗ್ರೇಟ್ ಆಸ್ ಸರ್ಜ್. ಇಲ್ಲಿ ಗ್ರೇಟ್ ಪಾಸಿಟಿವ್ ಅಲ್ಲೇ ಇದೆ, ಎದಲ್ಲಿ ಕೂಡ ಪಾಸಿಟಿವ್ ಇದೆ. ಸಿ ದಲ್ಲಿ ಯಾಕೆ ಆಗಲ್ಲ ಅಂತಂದ್ರೆ, ಸಿ ಏನ್ ಬರ್ದಿದ್ದಾರಲ್ಲ, ನೆನಪಿರ್ಲಿ, ನೋ ಅದರ್ ಕಂಟ್ರೀಸ್, ನೋ ಅದರ್ ಪೋಯಟ್ಸ್, ನೋ ಅದರ್ ಕ್ರಿಕೆಟರ್ಸ್, ನೋ ಅದರ್ ಬ್ಯಾಟ್ಸ್ಮನ್. ಸೊ ಈ ತರ ನೋ ಅದರ್ ಆ ತರ ಬಂತು ಅಂದ್ರೆ ಅದ್ ನೆನಪಿರ್ಬೇಕು ನಿಮಗೆ, ಅದು ಯಾವಾಗಲೂ ಸೂಪರ್ಲೇಟಿವ್ ಡಿಗ್ರಿನೇ. ಅದು ಸೂಪರ್ಲೇಟಿವ್ ಡಿಗ್ರಿ ಬರೀಲಿಕ್ಕೆ ಬೇರೆ ಬೇರೆ ವಿಭಿನ್ನ ಫಾರ್ಮ್ಸ್ ಗಳಿವೆ, ಅದ್ರಲ್ಲಿ ಅದು ಒಂದು. ಸೊ ನಿಮಗೊಂದು ಕುಲ್ಡ್ ಗುರುತು ಏನಂತಂದ್ರೆ, ನೋ ಅದರ್ ಅಂತ ಶುರುವಾಗವೆಲ್ಲ, ಸೊ ನೋ ಅದರ್ ಈ ತರ ಬರ್ಬೇಕಾದ್ರೆ, ನೋ ಅದರ್ ಕಂಟ್ರೀಸ್ ಈ ತರ ಸೆಂಟೆನ್ಸ್ ನಲ್ಲಿ ಶುರುವಾಗಿದ್ರೆ ಅದು ಸೂಪರ್ಲೇಟಿವ್ ಡಿಗ್ರಿ ಆಗ್ತದೆ. ಸೊ ಹಂಗಾಗಿ ಎ ಇದಕ್ಕೆ ಆನ್ಸರ್. ನೆಕ್ಸ್ಟ್ 70, ಚೂಸ್ ದ ಸೆಂಟೆನ್ಸ್ ರಿಟನ್ ಇನ್ ದ ಆಕ್ಟಿವ್ ವಾಯ್ಸ್ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಅಂದ್ರೆ ಆಕ್ಟಿವ್ ವಾಯ್ಸ್ ಅಲ್ಲಿ ಯಾವ ಸೆಂಟೆನ್ಸ್ ಇದೆ ಅದನ್ನ ನಮಗೆ ಹೇಳ್ಬೇಕು ಅಂತ. ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಮುಂದೆ ಬರ್ತಾವೆ, ಹೇಳ್ತೀವಿ. ಬಟ್ ಈಗ ಒಂದು ಗುರುತಿಗೆ ಹೇಳ್ತಾ ಇದ್ದೇವೆ. ಯಾವಾಗ್ಲೂ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂದ್ರೆ ಕನ್ನಡದಲ್ಲಿ ಯಾವ ತರ ರೇಟ್ ಮಾಡ್ಬೋದು ಅಂದ್ರೆ, ಈಗ ನಾನೀಗ ಕರ್ಮಣಿ ಪ್ರಯೋಗ, ಕರ್ತರಿ ಪ್ರಯೋಗ ಅಂತ ಕ್ರಿಯಾಪದದಲ್ಲಿ ಹೇಳಿದ್ನಲ್ಲ, ಸೊ ಅದೇ ತರ ಸೇಮ್ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಲ್ಲಿ ಸೆಂಟೆನ್ಸ್ ಏನಿದೆ ಇದು ಚೇಂಜ್ ಆಗಲ್ಲ, ಟೆನ್ಸ್. ಸೊ ಅದರಲ್ಲಿ ಕೂಡ ಕರ್ತರಿ ಕರ್ಮಣಿ ಪ್ರಯೋಗದಲ್ಲೂ ಕೂಡ ಟೆನ್ಸ್ ಚೇಂಜ್ ಆಗಲ್ಲ. ಸೊ ಎಕ್ಸ್ಪ್ಲೇನ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ಚೂಸ್ ದ ಸೆಂಟೆನ್ಸ್ ರಿಟನ್ ಇನ್ ದ ಆಕ್ಟಿವ್ ವಾಯ್ಸ್ ಅಂತ. ಅಂದ್ರೆ ಆಕ್ಟಿವ್ ವಾಯ್ಸ್ ಅಲ್ಲಿ ಯಾವ್ದಿದೆ ಅದನ್ನ ಬರೀರಂತೆ, ಆಕ್ಟಿವ್ ವಾಯ್ಸ್ ಅಲ್ಲಿ ಯಾವ ಸೆಂಟೆನ್ಸ್ ಇದೆ ಅದನ್ನ ಹೇಳಿದಾರೆ, ಅದನ್ನ ಕಂಡಿಡ್ರಿ ಅಂತ ಕೇಳಿದ್ದಾರೆ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ, ಫಸ್ಟ್ ಬಿ ಫಾರ್ಮ್ಸ್ ಅಂತ ಬರ್ತವೆ. ಬಿ ಫಾರ್ಮ್ಸ್ ಯಾವ್ಯಾವ ಅಂತಂದ್ರೆ, ಈಸ್, ಹ್ಯಾಮ್, ಆರ್, ವಾಸ್, ವರ್, ವಿಲ್ ಬಿ, ಶೆಲ್ ಬಿ. ಸೊ ಇವೆಲ್ಲವೇನಿದಾವೆ ಬಿ ಫಾರ್ಮ್ಸ್. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೋಡ್ರಿ, ಈಸ್, ಆರ್, ಹ್ಯಾಮ್, ವಾಸ್, ವರ್, ವಿಲ್ ಬಿ, ನೆಕ್ಸ್ಟ್ ಶೆಲ್ ಬಿ. ಮತ್ತೆ ಇನ್ನೊಂದೇನ್ ಬರ್ತದೆ, ಹ್ಯಾಡ್ ಬೀನ್, ಹ್ಯಾಸ್ ಬೀನ್, ಹ್ಯಾವ್ ಬೀನ್. ಸೊ ಈ ತರದ್ದು ಇವೆಲ್ಲವೂ ಇವು ಬಿ ಫಾರ್ಮ್ಸ್ ಏನಿದಾವಲ್ಲ, ಈ ಬಿ ಫಾರ್ಮ್ಸ್ ಬಂದು ಇದ್ರ ಮುಂದ್ಗಡೆ ವಿ3 ಫಾರ್ಮ್ ಅಂದ್ರೆ, ವಿ3 ವರ್ಬ್ ಬಂದ್ರೆ ಅದ್ ಯಾವಾಗ್ಲೂ ಪ್ಯಾಸಿವ್ ಅಲ್ಲಿ ಇದೆ ಅಂತ ಅರ್ಥ. ಈಗ ಉದಾಹರಣೆ ಹೇಳ್ತೀನಿ ನೋಡ್ರಿ, ದ GST ರಿಜಿಸ್ಟ್ರೇಷನ್ ವಾಸ್ ಎಂಬುದು ಬಿ ಫಾರ್ಮ್, ಫಸ್ಟ್ ಪ್ಲಸ್ ವಾಸ್ ಪ್ಲಸ್ ಕಂಪ್ಲೀಟೆಡ್ ಎಂಬುದು ವಿ3 ಅಂದ್ರೆ ವರ್ಬ್ 3 ಅಂತ ಹೇಳಿ, ಹಂಗಾಗಿ ಇದು ಪ್ಯಾಸಿವ್ ವಾಯ್ಸ್ ಆಗ್ತದೆ. ಹಂಗಾಗಿ ಇದನ್ನ ಇದು ಮಾಡ್ಬಿಟ್ರಿ. ನೆಕ್ಸ್ಟ್ ಇಲ್ಲಿ ನೋಡಿ, ಬಿ ದ ನ್ಯೂ ಟ್ಯಾಕ್ಸ್ ರೇಟ್ಸ್, ವರ್ ಅನ್ನೋದು ಬಿ ಫಾರ್ಮ್ ಪ್ಲಸ್ ಅನೌನ್ಸ್ಡ್ ಅನ್ನೋದು ವರ್ಬ್ 3, ವರ್ ಅನೌನ್ಸ್ಡ್, ಇದು ಕೂಡ ಪ್ಯಾಸಿವ್ ಅಲ್ಲಿ ಇದೆ.
ಇದು ಎಲಿಮಿನೇಟ್ ಮಾಡಿಬಿಟ್ರೆ. ಸಿ ಹಂಗೆ ಇರ್ಲಿ, ಡಿಗ್ ಬನ್ನಿ. ದ ಇನ್ವಾಯ್ಸ್ ವಾಸ್ ಅನ್ನೋದು ಬಿ ಫಾರ್ಮ್ಸ್ ಪ್ಲಸ್ ಜನರೇಟೆಡ್ ಅನ್ನೋದು ವರ್ಬ್ 3, ಬಿ ಫಾರ್ಮ್ಸ್ ಪ್ಲಸ್ ವರ್ಬ್ 3 ಅದು ಕೂಡ ಏನಾಗ್ತದೆ ಪ್ಯಾಸಿವ್ ಆಗುತ್ತೆ. ಇಲ್ಲಿ ನೋಡ್ರಿ ಸಿದಲ್ಲಿ ನೋಡ್ರಿ, ದ ಆಡಿಟರ್ ಸಬ್ಮಿಟೆಡ್ ದ GST ಕಂಪ್ಲೇಂಟ್ಸ್ ರಿಪೋರ್ಟ್ ಆನ್ ಮಂಡೇ. ಇಲ್ಲಿ ನೋಡ್ರಿ ಯಾವುದೇ ತರ ಇಲ್ಲಿ ಬಿ ಫಾರ್ಮ್ಸ್ ಇಲ್ಲ, ಈ ಎತ್ತರದ್ದು ಇಲ್ಲ. ಸೊ ಈ ತರ ಸೆಂಟೆನ್ಸ್ ಆಕ್ಟಿವ್ ವಾಯ್ಸ್ ಆಗ್ತದೆ. ಹಂಗಾಗಿ ಸಿ ಅನ್ನೋದು ಇಲ್ಲಿ ಆಕ್ಟಿವ್ ವಾಯ್ಸ್ ಆಗ್ತದೆ. ನೆಕ್ಸ್ಟ್ ಅದಾದ್ಮೇಲೆ 71 ನಾವು ನಾನು ಹೇಳ್ತೀನಿ ನಿಮಗೆ. 71 ಎ ಪರ್ಸನ್ ವಿತ್ ರಿಸೈಲಿಯನ್ಸ್ ಕ್ಯಾನ್ withstand adversity, adapt to challenges and recover quickly from difficulties, trauma or stress ಅಂತ ಹೇಳಿ. ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ವರ್ಡ್ ಇನ್ ಬೋಲ್ಡ್ ಅಂತ ಹೇಳಿ ಅವ್ರು ಕೇಳಿದ್ದಾರೆ. ಇಲ್ಲಿ ನೋಡ್ರಿ ರಿಸೈಲಿಯನ್ಸ್ ಅಂತ ಹೇಳಿ ಕೇಳಿದ್ದಾರೆ. ಅಂದ್ರೆ ರಿಸೈಲಿಯನ್ಸ್ ಅಂತಂದ್ರೆ ಏನು ಅಂತ ಫಸ್ಟ್ ಅದು ಎ ಇರ್ಲಿ. ಬಿ ನೋಡ್ರಿ ವರ್ಬ್ ಅಂತೂ ರಿಸೈಲಿಯನ್ಸ್ ಅಂದ್ರೆ ವರ್ಬ್ ಅನ್ನೋದು ಆಕ್ಷನ್ ಹೇಳ್ತದೆ. ಅದು ಆಕ್ಷನ್ ನೋಡು, ಕೇಳು, ಮಾಡು, ಡೂ, ಸೇ, ವಾಚ್, ಅಂಡರ್ಸ್ಟ್ಯಾಂಡ್. ಸೊ ಇದು ವರ್ಬ್ ಆಗ್ತದೆ. ಅಡ್ಜೆಕ್ಟಿವ್ ಅನ್ನೋದೇನು ನಾಮ ವಿಶೇಷಣ ಅಂತ ಹೇಳಿ ಕರಿತೀವಿ. ಶಿ ಇಸ್ ಬ್ಯೂಟಿಫುಲ್, ಶಿ ಇಸ್ ಪ್ರೆಟಿ, is handwriting are legible means something that is something that is ready to be read ಅಂತ. ಅಂದ್ರೆ ಓದ್ಲಿಕ್ಕೆ ಯಾವ ಎಲಿಜಿಬಲ್ ಇದಾವಲ್ಲ ಅದಕ್ಕೆ ಓದ್ಲಿಕ್ಕೆ ಸಾಧ್ಯ ಯಾವ್ದಿದೆ ಈಸಿ ಯಾವಕ್ಕೆ ಲೆಜಿಬಲ್ ಅಂತ ಕರಿತೀವಿ. ಇಸ್ ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ಲೆಜಿಬಲ್. ಸೊ ಇದೆಲ್ಲವುದು ಅಡ್ಜೆಕ್ಟಿವ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಅಡ್ವರ್ಬ್ ಅಂದ್ರೆ ಇದು ಕ್ರಿಯಾ ವಿಶೇಷಣ. ಅವನು ಚೆನ್ನಾಗಿ ಓಡುತ್ತಾನೆ. ಸೊ ಈ ರನ್ಸ್ ವೆಲ್ ಅಂದ್ರೆ ಚೆನ್ನಾಗಿ ಓಡುತ್ತಾನೆ ಅಂದ್ರೆ ಕ್ರಿಯೆಯನ್ನ ಒಂದು ವರ್ಬ್ ಬಗ್ಗೆ ಡಿಸ್ಕ್ರೈಬ್ ಮಾಡುವಂತದ್ದೇ ಅಡ್ವರ್ಬ್ ಆಗ್ತದೆ. ಇಲ್ಲಿ ನೋಡಿ ಯಾವಲ್ಲ ರಿಸೈಲಿಯನ್ಸ್ ಅನ್ನೋದು ಒಂದು ನೌನ್ ಅಂತಂದ್ರೆ ಹೇಳಿದ್ ನಾನು ನಿಮಗೆ. ಅಂದ್ರೆ ಇಟ್ಸ್ ಎ ನೇಮ್ ಆಫ್ ಎ ಪರ್ಸನ್, ಥಿಂಗ್, ಎಮೋಷನ್ ಆರ್ ಕಾನ್ಸೆಪ್ಟ್ ಅಂತ ಹೇಳಿ. ಇದು ನೋಡ್ರಿ ರಿಸೈಲಿಯನ್ಸ್ ಅನ್ನೋದು ಒಂದು ಕಾನ್ಸೆಪ್ಟ್ ಅಥವಾ ಎಮೋಷನ್. ಅದು ವಸ್ತು ಅಲ್ಲ, ವ್ಯಕ್ತಿನೂ ಅಲ್ಲ. ಅದು ಒಂದು ಕಾನ್ಸೆಪ್ಟ್ ಇಲ್ಲ ಒಂದು ಎಮೋಷನ್ ಅಂತ ಹೇಳಿ. ಸೊ ಇದಕ್ಕೆ ಆನ್ಸರ್ ನೌನ್. ಈ ಸಿಂಪಲ್ ಆಗಿ ಹೇಳ್ತೀನಿ, ರಿಸೈಲಿಯನ್ಸ್ ಅಲ್ಲಿ ಮತ್ತೆ ನೌನ್ಸ್ ಟೈಪ್ ಅಲ್ಲಿ ಯಾವ ನೌನು ಅಂತಂದ್ರೆ ಅದು ಅಬ್ಸ್ಟ್ರಾಕ್ಟ್ ನೌನು. ಸೊ ಅಬ್ಸ್ಟ್ರಾಕ್ಟ್ ನೌನ್ ಅಂತಂದ್ರೆ ಹೇಳಿದ್ದೆ ಯಾವುದನ್ನು ನಾವು ನೋಡಕ್ ಆಗಲ್ಲ ಅಥವಾ ಟಚ್ ಮಾಡ್ಲಿಕ್ಕೆ, ಜಸ್ಟ್ ಫೀಲ್ ಮಾಡ್ಬೋದು. ಅದಕ್ಕೆ ರಿಸೈಲಿಯನ್ಸ್ ಅಂತ ಹೇಳಿ ಅಲ್ಲ, ಅದಕ್ಕೆ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ರಿಸೈಲಿಯನ್ಸ್ ಅನ್ನೋದು ನೌನು. ಸೊ ನೌನ್ ಅಲ್ಲಿ ಯಾವ ನೌನು? ಅಬ್ಸ್ಟ್ರಾಕ್ಟ್ ನೌನ್. ಸೊ ಆ ರೀತಿ. ನೆಕ್ಸ್ಟ್ ಅದಾದ್ಮೇಲೆ The Reserve Bank of India has announced recruitment for 120 officer positions for the year 2025. So the passive form of this sentence is ಅಂತ ಹೇಳಿ ಕೇಳಿದ್ದಾರೆ. ಪ್ಯಾಸಿವ್ ಫಾರ್ಮ್ ಏನಿದೆ ಅಂತ ಹೇಳಿ ಅವರು ಕೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ ಫಸ್ಟ್ ಯಾವಾಗ್ಲೂ ಪ್ಯಾಸಿವ್ ಫಾರ್ಮ್ ಮಾಡುವಾಗ ಹೆಲ್ಪಿಂಗ್ ವರ್ಬ್ ಬಹಳ ಮುಖ್ಯ. ಈಗ ಇಲ್ಲಿ ನೋಡ್ರಿ ಹ್ಯಾಸ್ ಇದೆ. ಇಲ್ಲಿ ಹ್ಯಾಸ್ ಇರೋದು ಹ್ಯಾಸ್ ಬೀನ್ ಅಂತ ಆಗಿರ್ಬೇಕು. ಅಕಸ್ಮಾತ್ ಹ್ಯಾವ್ ಇದ್ರೆ ಹ್ಯಾವ್ ಬೀನ್ ಅಂತ ಆಗ್ತಿತ್ತು, ಹ್ಯಾಡ್ ಅಂತಿದ್ರೆ ಹ್ಯಾಡ್ ಬೀನ್ ಅಂತ ಆಗ್ತಿತ್ತು. ಇದು ಬಹಳ ಇಂಪಾರ್ಟೆಂಟ್. ಈಗ ಹ್ಯಾಸ್ ಬೀನ್ ಅಂತ ಎಲ್ಲೆಲ್ಲಿದೆ ನೋಡ್ಕೊಳ್ರಿ ನೀವು, ಅದು ಬಹಳ ಇಂಪಾರ್ಟೆಂಟ್. ಹ್ಯಾಸ್ ಬೀನ್ ಅಂತ ಒಂದನೇ ಸೆಂಟೆನ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ವಿಲ್ ಬಿ ಅಂತ ಎರಡನೇ ಸೆಂಟೆನ್ಸ್, ವಿಲ್ ಬಿ ಅದು ಹೋಯ್ತು. ಮೂರನೇದು ವರ್ ಅಂತ ಇದೆ, ಅದನ್ನು ಹೋಯ್ತು. ನಾಲ್ಕನೇದು ಆರ್ ಅಂತ ಇದೆ, ಅದನ್ನು ಹೋಯ್ತು. ಅಂದ್ರೆ ಒಂದೇ ಏನೇ ಆನ್ಸರ್. ರಿಕ್ರೂಟ್ಮೆಂಟ್ ಫಾರ್ 120 officer positions for the year 2025 has been announced by the Reserve Bank of India. ಅದು 72. Next 73. So Mysore is all set to welcome India's first citizen, President Draupadi Murmu, who will be in the city from 3 p.m. today till 10:30 a.m. tomorrow ಅಂತ ಹೇಳಿ. The past form of this sentence is ಅಂದ್ರೆ ಪ್ರೆಸೆಂಟ್ ಅಲ್ಲಿ ಇದೆ. ಅದು ನಾವು ಪಾಸ್ಟ್ ಅಲ್ಲಿ ಹೇಳ್ಬೇಕು. ಅದು ಪಾಸ್ಟ್ ಅಲ್ಲಿ ಹೆಂಗ್ ಹೇಳ್ತೇವೆ ಅನ್ನೋದು ಕ್ವಶನ್ ಆಗಿದೆ ಇಲ್ಲಿ. ಇಲ್ಲಿ ನೋಡ್ರಿ ಪ್ರತಿ ಹೆಲ್ಪಿಂಗ್ ವರ್ಬ್ ನೀವು ಪಾಸ್ಟ್ ಕನ್ವರ್ಟ್ ಮಾಡ್ಬೇಕು. ಅದು ಫಸ್ಟ್ನೇ ಕೆಲಸ. ಇಲ್ಲಿ ನೋಡ್ರಿ ಹೆಲ್ಪಿಂಗ್ ವರ್ಬ್ ಅಂಬೋದು ಯಾವ್ದಾವ್ ಈಸ್ ಇದೆ. ಈಸ್ ಅನ್ನೋದು ವಾಸ್ ಆಗ್ಬೇಕು. ಮೈಸೂರು ಈಸ್ ಅಂತ ಇದೆಯಲ್ಲ ಅದು ಮೈಸೂರು ವಾಸ್ ಅಂತ ಆಗ್ಬೇಕು. ಅದು ಫಸ್ಟ್ನೇ ಕೆಲಸ. ಎರಡನೇದು ಹೂ ವಿಲ್ ಬಿ ಅಂತ ಐತಲ್ಲ, ಅದು ವಿಲ್ ಬಿ ಅನ್ನೋದು ಕೂಡ ಪಾಸ್ಟ್ ಆಗ್ಬೇಕು. ಈಗ ನೋಡ್ರಿ ಫಸ್ಟ್ನೇದು ಎ Mysore was getting ready to welcome India's first citizen, President Draupadi Murmu, who was going to be in the city from 3 p.m. that day till 10:30 a.m. the next day. ಇದೇ ಆನ್ಸರ್ ಆಗ್ತದೆ. ಬಿ ಯಾಕೆ ಆಗಲ್ಲ ಅನ್ನೋದು ಹೇಳ್ತೇನೆ ನೋಡ್ರಿ. ಇಲ್ಲಿ ಎಸ್ಟರ್ಡೇ, ಟುಡೇ, ಟುಮಾರೋ ಅಂಬದು ಮತ್ತೆ ಇವತ್ತು ಅಂತ ಹೇಳಿದ್ದಾರೆ. ಮೈಸೂರು ವಾಸ್ ಆಲ್ ಸೆಟ್ ಟು ವೆಲ್ಕಮ್ ಇಂಡಿಯಾಸ್ ಫಸ್ಟ್ ಸಿಟಿಜನ್ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು. ಸೊ ಹೂ ವಾಸ್ ಇನ್ ದ ಸಿಟಿ ಫ್ರಮ್ 3 p.m. ಎಸ್ಟರ್ಡೇ ಅಂತ ಹೇಳ್ತಾರೆ. ಸೊ ಎಸ್ಟರ್ಡೇ ಅನ್ನೋದು ಟುಡೇ ಅಂದ್ರೆ ದಟ್ ಡೇ ಅಂತ ನಾವು ಮಾಡ್ಬೇಕನ್ನ, ಟುಮಾರೋ ಅಂದ್ರೆ ನೆಕ್ಸ್ಟ್ ಡೇ ಅಂತ ಮಾಡ್ಬೇಕು. ಇಲ್ಲಿ ಎಸ್ಟರ್ಡೇ ಟುಡೇ ಅಂತ ಮಾಡಿದ್ರೆ ಅದು ಬರಂಗಿಲ್ಲ. ಸಿ ಈಸ್ ಇರೋದು ಈಸ್ ಅಂತ ಬರ್ದಾರ, ಅದು ಕೂಡ ಬರಂಗಿಲ್ಲ. ಮೂರನೇದು ಈಸ್ ಅಂತ ಇರೋದು ವಾಸ್ ಆಗ್ಬೇಕಾಯ್ತು, ಬಟ್ ಹ್ಯಾಡ್ ಬೀನ್ ಅಂತ ಹೇಳಿ ಯೂಸ್ ಮಾಡಿದ್ದಾರೆ. ಅದ್ರ ಕೂಡ ಬರಂಗಿಲ್ಲ. ಏನ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ 74 ನೋಡ್ರಿ. ದ ಪರ್ಸನಲ್ ಲೋನ್ ಇಂಟ್ರೆಸ್ಟ್ ಇನ್ ಇಂಡಿಯಾ
vary significantly with major banks offering rate of interest around 9.99% to 10.50%. To find the most competitive rates, one has to check the websites for current offerings. Current current year ಅಂದ್ರೆ present year. Current offerings ಅಂದ್ರೆ present ಆಫರಿಂಗ್ಸ್ ಅಂತ ಅರ್ಥ ಬರ್ತದೆ. ದ ಕಂಟೆಕ್ಚುಯಲ್ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್ ಕರೆಂಟ್ ಅಂತ ಅಂದ್ರೆ ಪ್ರೆಸೆಂಟ್ ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ 75. A type of writing that is used to give information by using evidences and facts is ಅಂದ್ರೆ ಎವಿಡೆನ್ಸಸ್ ಆಧಾರದ ಮೇಲೆ ಫ್ಯಾಕ್ಟ್ಸ್ ಆಧಾರದ ಮೇಲೆ ಇನ್ಫಾರ್ಮೇಶನ್ ನೀಡುತ್ತಲ್ಲ ಆ ರೈಟಿಂಗ್ ಏನಂತ ನಾವು ಕರಿತೀವಿ ಅಂದ್ರೆ ಸಿ ಎಕ್ಸ್ಪೋಸಿಟರಿ ರೈಟಿಂಗ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವುದೋ ಒಂದು ಇನ್ಫಾರ್ಮೇಶನ್ ಎಕ್ಸ್ಪೋಸ್ ಮಾಡುತ್ತೆ ಅಂದ್ರೆ ಸಿಂಪಲ್, ಯಾವುದೋ ಒಂದು ಮಾಹಿತಿನ ಯಾವುದೋ ಒಂದು ಇನ್ಫಾರ್ಮೇಶನ್ ನ ನೀವು ಫ್ಯಾಕ್ಟ್ಸ್ ಮತ್ತೆ ಎವಿಡೆನ್ಸಸ್ ಆಧಾರದ ಮೇಲೆ ನೀವು ನೀಡ್ತಾ ಇದ್ದೀರಾ, ಇದಕ್ಕೆ ಏನಂತ ಹೇಳಕ್ ಕರಿತೀವಿ ಎಕ್ಸ್ಪೋಸಿಟರಿ ರೈಟಿಂಗ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನರೇಟಿವ್ ರೈಟಿಂಗ್ ಅಂತಂದ್ರೆ ಸಿಂಪಲ್. ನರೇಟಿವ್ ರೈಟಿಂಗ್ ಅಂತಂದ್ರೆ ನಿಮಗೆ ಗೊತ್ತಿರೋ ಸ್ಟೋರಿನ ಹೇಳ್ತೀರಿ, ಆ ಸಂದರ್ಭದಲ್ಲಿ ನಿಮ್ಮ ಹತ್ರ ಎವಿಡೆನ್ಸಸ್ ಫ್ಯಾಕ್ಟ್ಸ್ ಇರ್ಲೇಬೇಕಂತ ಏನಿಲ್ಲ. ನಿಮಗೆ ಸ್ಟೋರಿ ಗೊತ್ತಿದೆ, ನಿಮಗೆ ವಿಚಾರ ಗೊತ್ತಿದೆ, ನಿಮಗೆ ಇನ್ಫಾರ್ಮೇಶನ್ ಗೊತ್ತಿದೆ, ನೀವು ಅದನ್ನ ಹೇಳ್ತಿದ್ದೀರಿ, ಅದನ್ನ ನೀವು ನರೇಟ್ ಮಾಡ್ತೀರಿ, ಇದುವೇ ನರೇಟಿವ್ ರೈಟಿಂಗ್. ಎಕ್ಸ್ಪೋಸಿಟರಿ ಅಂತಂದ್ರೆ ನೀವು ಒಂದು ಮಾಹಿತಿ ಒಂದು ಸ್ಟೋರಿನ ಹೇಳ್ತಿದ್ದೀರಿ, ಅದ್ರ ತಕ್ಕನಂಗೆ ಅದರ ಪ್ರೂಫ್ ಎವಿಡೆನ್ಸಸ್ ಫ್ಯಾಕ್ಟ್ಸ್ ನಿಮ್ಮ ಹತ್ರ ಇದಾವೆ, ಸೊ ಇದಕ್ಕೆ ಎಕ್ಸ್ಪೋಸಿಟರಿ ಅಂತ ಹೇಳ್ತೀವಿ. ಪರ್ಸ್ಯೂಸಿವ್ ರೈಟಿಂಗ್ ಅಂತಂದ್ರೆ ಒಂದು ಟಾಪಿಕ್ ನಾವು ಓದುವಾಗ ಅಂದ್ರೆ ಕಂಪ್ಲೀಟ್ ಆಗಿ ಆ ಆಥರ್ ನಮ್ಮ ಒಪಿನಿಯನ್ ಚೇಂಜ್ ಮಾಡೋ ಕೆಪಾಸಿಟಿ ಇರ್ತದೆ ಯಾವ್ದೋ ಒಂದು ಟಾಪಿಕ್ ಓದುವಾಗ. ಅಂದ್ರೆ ನಮ್ಮನೆ ಓಹೋ ಇದು ಕರೆಕ್ಟ್, ಇದು ಹಿಂಗೆ ಇದೆ ಅಂದ್ರೆ ಆಥರ್ ಏನ್ ಥಿಂಕ್ ಮಾಡ್ಯಾನಲ್ಲ ನಮಗೂ ಅದೇ ಥಿಂಕ್ ಬರಂಗೆ ಆ ಸ್ಟೋರಿನ ಕ್ರಿಯೇಟ್ ಮಾಡಿರ್ತಾರೆ. ಸೊ ಇದಕ್ಕೆ ಏನಂತ ಹೇಳಿ ಕರಿತೀವಿ ಪರ್ಸ್ಯೂಸಿವ್ ರೈಟಿಂಗ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಅಂದ್ರೆ ನಮ್ಗೆ ಗೊತ್ತಿರಂಗೆ ಒಂದು ಟಾಪಿಕ್ ಅಥವಾ ಒಂದು ವಿಚಾರದ ಬಗ್ಗೆ ನಮಗೇನ್ ತಿಳಿದಿದೆ ಅದ್ರ ಬಗ್ಗೆ ಬರೆಯೋದಕ್ಕೆ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಅಷ್ಟೇ ಮುಗಿತು ಅಷ್ಟೇ. ಓಕೆ. ಸೊ ನೋಡಿ, ನೆಕ್ಸ್ಟ್ ನೋಡಿ ಏನೋ ಡೌಟ್ಸ್ ಇದ್ರೆ ಕೇಳಿ, ನಮ್ಮ ಚೇತನ್ ಕ್ಲಿಯರ್ ಮಾಡ್ತಾನೆ. ಏನೋ ಟಿಪ್ಸ್ ಕೊಡಂಗಿದ್ರೆ ಕೊಡು ಚೇತನ್. ಹಲೋ, ಟಿಪ್ಸ್ ಅಂತ ಹೇಳೋದಾದ್ರೆ ಜಸ್ಟ್ ರೆಗ್ಯುಲರ್ ಆಗಿ ನ್ಯೂಸ್ ಪೇಪರ್ ಅದೊಂದು ಹವ್ಯಾಸ ಬೆಳೆಸ್ಕೊಳ್ರಿ, ಅದು ಎಲ್ಲರಿಗೂ ಅನುಕೂಲ. ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ 20 ಮಿನಿಟ್ಸ್. ಈಗ ನಿಮಗೆ ಮ್ಯಾನ್ಯುಯಲ್ ಆಗಿ ನ್ಯೂಸ್ ಪೇಪರ್ ಓದ್ಲಿಕ್ಕೆ ಸಿಗ್ತಾ ಇಲ್ಲ. 60th ಕ್ವಶನ್ ರೀಎಕ್ಸ್ಪ್ಲೇನ್ ಮಾಡಂತ ಹೇಳ್ತಿದ್ದಾರೆ. 60 60ನೇ ಕ್ವಶನ್. ಒಂದ್ ಸೆಕೆಂಡ್. ಇದು ಜಂಬಲ್ಡ್ ಸೆಂಟೆನ್ಸ್ ಅದು. ಒಂದ್ ಸೆಕೆಂಡ್. ಓಕೆ, ಫಸ್ಟ್ ಈಗ ಹೇಳ್ತೇನೆ ನೋಡ್ರಿ. Given below are 4 jumbled sentences. Select the option that gives the correct logical sequence ಅಂತ ಹೇಳಿ. First ಒಂದು P. This phenomenon has been viewed with have and superstitions by many cultures throughout the history ಅಂತ ಹೇಳಿ. ಇಲ್ಲಿ ನೋಡ್ರಿ P ಅನ್ನೋದಂತೂ ಯಾವ್ದೇ ಕಾರಣಕ್ಕೂ ಆಗಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ದಿಸ್ ಅಂತ ಹೇಳ್ಬಿಟ್ಟಾರೆ. ದಿಸ್ ಫಿನೋಮಿನನ್, ಈ ವಿದ್ಯಮಾನ ಅಂದ್ರೆ ಯಾವ್ದೋ ಒಂದು ವಿದ್ಯಮಾನ ಅಂತ ಗೊತ್ತಿರ್ಬೇಕಲ್ಲ. ಅದಂದ್ರೆ ಮುಂಚೆ ಅದಕ್ಕಿಂತ ಮುಂಚೆ ಏನೋ ಒಂದು ಸೆಂಟೆನ್ಸ್ ಐತೆ ಅಂತ ಅರ್ಥ. ಹಂಗಾಗಿ ಅಂದ್ರೆ ಸಿಂಪಲ್ ಈ ವಿದ್ಯಮಾನ ಅಂದ್ರೆ ಯಾವ್ದೋ ಒಂದು ವಿದ್ಯಮಾನ ಐತೆ, ಈ ವಿದ್ಯಮಾನ ಅಂತ ಹೇಳೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಏನೋ ಹೇಳಿರ್ಲೇಬೇಕಲ್ಲ ಅವನು. ಸೊ ಹಂಗಾಗಿ ಅದು ದಿಸ್ ಫೆನೋಮೆನನ್ ಅಂತ ಸೆಂಟೆನ್ಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಂದ್ರೆ ಮೊದ್ಲಿಗೆ ಬರಕ್ ಸಾಧ್ಯನೇ ಇಲ್ಲ. ಅದು ಸಿಂಪಲ್ ಅಂದ್ರೆ ಎಲಿಮಿನೇಟ್ ಆಗ್ಬಿಡ್ತದೆ ಒಂದೇ. ಸೊ ಎರಡನೇದೇನಿದೆ, ಬ್ಲಡ್ ಮೂನ್ಸ್ ಆರ್ ರೇರ್ ಅಂಡ್ ಆಫನ್ ಸ್ಪಾರ್ಕ್ ಎಕ್ಸೈಟ್ಮೆಂಟ್ ಸಮ್ ಆಸ್ಟ್ರೋನಮ್. Blood moons are rare and often spark excitement some astronomers and sky watchers alike. ಓಕೆ, ಅದಿರ್ಲಿ. ಕ್ಯೂ ಮೊದಲೇ ಸೆಂಟೆನ್ಸ್ ಆಗಕ್ಕೆ ಚಾನ್ಸ್ ಇದಾವೆ, ನೋಡೋಣ ಏನಾಗ್ತದೆ ಅಂತ ಹೇಳಿ. ನೆಕ್ಸ್ಟ್ ಎರಡನೇದು, ಎ ಬ್ಲಡ್ ಮೂನ್ ಅಕರ್ಸ್ ಡ್ಯೂರಿಂಗ್ ಎ ಟೋಟಲ್ ಲೂನರ್ ಎಕ್ಲಿಪ್ಸ್ when the earth blocks direct sunlight from reaching the moon. ಓಕೆ, ನೆಕ್ಸ್ಟ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಕಂಪ್ಲೀಟ್ಲಿ dark, the moon takes on a reddish hue due to sunlight scattering through its atmosphere ಅಂತ ಹೇಳಿ. ಅಂದ್ರೆ ಇಲ್ಲಿ ಮೊದಲೇ ಸೆಂಟೆನ್ಸ್ ಕ್ಯೂ ಆಗ್ತದೆ ಬ್ಲಡ್ ಮೂನ್ಸ್ ಅಂತ ಹೇಳಿ. ನೆಕ್ಸ್ಟ್ ಎರಡನೇದು ಪಿನೇ ಆಗ್ತದೆ, ಮೂರನೇದು ಆರ್, ನೆಕ್ಸ್ಟ್ ನಾಲ್ಕನೇದು ಎಸ್, ಡಿ ಆಗ್ತದೆ ಇದಕ್ಕೆ ಆನ್ಸರ್ QPRS ಅಂತ ಹೇಳಿ. ಅಂದ್ರೆ ಬ್ಲಡ್ ಮೂನ್ಸ್ ಆರ್ ರೇರ್ ಅಂಡ್ ಆಫನ್ ಸ್ಪಾರ್ಕ್ ಎಕ್ಸೈಟ್ಮೆಂಟ್ ಸಮ್ astronomers and sky watchers alike. This phenomenon has been viewed
with even superstition by many cultures throughout the history. Next, a blood moon occurs during a total lunar eclipse when Earth blocks direct sunlight from reaching the moon. Instead of going completely dark, the moon takes on a reddish hue due to sunlight scattering through Earth's atmosphere ಅಂತ ಹೇಳಿ ಅದು ಆನ್ಸರ್ ಆಗ್ತದೆ. ಅದೇ ಡಿ, ನಾನು ಅದೇ ಹೇಳಿದೆ. ಸೊ ಡಿ ಇಲ್ಲಿ ಆನ್ಸರ್ ಆಗ್ತವೆ, ಡಿ ಆನ್ಸರ್. ಆಕ್ಚುಲಿ ಜಂಪ್ ಸೆಗ್ಮೆಂಟ್ಸ್ ನೋಡುವಾಗ ಸ್ವಲ್ಪ ಕಾಶಿಯಸ್ ಇರ್ಬೇಕಾಗ್ತದೆ, ಯಾಕಂತಂದ್ರೆ ಈ ದಿಸ್ ಫೆನೋಮೆನ ಯಾವಾಗ ನೆನಪಿರ್ಬೇಕು ಅಂದ್ರೆ ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಜಂಬಲ್ ಸೆಗ್ಮೆಂಟ್ಸ್ ಯಾವಾಗೇ ಮಾಡ್ರಿ, ಜಂಬಲ್ ಸೆಗ್ಮೆಂಟ್ಸ್ ಮಾಡುವಾಗ ಸೆಂಟೆನ್ಸ್ ಪ್ರನೌನ್ ಇಂದ ಶುರು ಆಗ್ತದೆ ಅಂತಂದ್ರೆ ಆ ಸೆಂಟೆನ್ಸ್ ಫಸ್ಟ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಸಿಂಪಲ್ ಲಾಜಿಕ್, ಇದು ಬಹಳ ಸಿಂಪಲ್ ಲಾಜಿಕ್. ಫಾರ್ ಎಕ್ಸಾಂಪಲ್ ದಿಸ್ ಅನ್ನೋದು ಪ್ರನೌನ್, ಅದು ಬರಕ್ ಸಾಧ್ಯ ಇಲ್ಲ. ಹಿ ಶಿ ಇಟ್ ದೇ, ಸೊ ಮತ್ತೆ ಇಟ್ಟು ದೇ ದಿಸ್ ದಟ್ ದೋಸು ದೀಸ್, ಸೊ ಈ ತರ ಪ್ರೊನೌನ್ಸ್ ಏನಾದ್ರು ಬಂದು ಅಂತಂದ್ರೆ ಅದು ಸೆಂಟೆನ್ಸ್ ಶುರುವಾಗಕ್ ಚಾನ್ಸೇ ಇಲ್ಲ, ಅದು ಬರೋದಿಲ್ಲ. ದಿಸ್ ಅನ್ನೋದು ಇಲ್ಲಿ ಏನಾಗಿದೆ, ಪ್ರೊನೌನ್ ಆಗಿದೆ, ಹಂಗಾಗಿ ಅದು ಸೆಂಟೆನ್ಸ್ ಪ್ರಾರಂಭಿಕ ಹಂತದಲ್ಲಿ ಶುರುವಾಗಕ್ ಚಾನ್ಸ್ ಇಲ್ಲ. ಸಿಂಪಲ್ ಲಾಜಿಕ್ ಇದು. ಇದೊಂದು ನಿಮಗೆ ತಿಳಿದಿರಲಿ. ಮುಂದೆ ಕ್ವಶನ್ ಪೇಪರ್ ಅನಲೈಸಸ್ ಮಾಡ್ತಾ ಹೋದಾಗೆಲ್ಲ ನನಗೆ ಯಾವ್ದಾದ್ರು ಹಿಂಟ್ಸು ಗೊತ್ತಾದ್ರೆ ಖಂಡಿತ ನಿಮಗೆ ತಿಳಿಸ್ತೇನೆ ನಾನು. ರೈಟ್. ಸೊ ಇನ್ನೇನೋ ಡೌಟ್ಸ್? ಸರಿ ಸರಿ, ಎಂಡ್ ಮಾಡೋಣ. ಅಣ್ಣ ಎಕ್ಸಿಟ್ ಆಗ್ಲಾ? ಹಾ ಸರಿ, ಆಯ್ತು. ಓಕೆ ಓಕೆ, ಥ್ಯಾಂಕ್ ಯು.